ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ದುರಹಂಕಾರನಾಶಾಯ ಆವಿರ್ಭವತಿ ದೈವಿಕಂ ಕ್ರಿಮಿಕೀಟಾದಿರೂಪೇಣ ಕಲ್ಕೇರಾಗಮನಂ ಸದಾ. God will come to nature in any form to eliminate the arrogance of human being. God may come in any form like transmissible diseases through insects, animal, or any being in Kalki avatar. ದುರಹಂಕಾರ ನಾಶಾಯ, ಜನರ ದುರಹಂಕಾರವನ್ನು ನಾಶ ಮಾಡಲು ಆವಿರ್ಭವತಿ ದೈವಿಕಂ ದೇವರು ಬಂದು ನಿಲ್ಲುತ್ತಾನೆ. ಯಾವ ರೂಪದಲ್ಲಿ? ಕ್ರಿಮಿಕೀಟಾದಿ ರೂಪೇಣ, ಕ್ರಿಮಿಕೀಟಗಳ ರೂಪದಲ್ಲಿ, ಸಾಂಕ್ರಾಮಿಕ ರೋಗದ ರೂಪದಲ್ಲಿ ಕಲ್ಕಿಯ ಆಗಮನ ಆಗುತ್ತದೆ. ಕಲ್ಕಿಯರ ಆಗಮನಂ ಸದಾ. ಅನ್ನಂಚ ಸಕಲಂ ಖಾತ್ವ ಕರೋತಿ ವ್ಯರ್ಥ ಭೋಜನಂ ತದೇವ ಅನ್ನನಾಶಾಯ ಕಾರಣಂ ಭವತಿ ನಿಶ್ಚಿತಂ. ವಾಟ್ ವಿ ಈಟ್ ಎವ್ರಿಥಿಂಗ್ ಆ್ಯಂಡ್ ವೇಸ್ಟ್ ಅವರ್ ಫುಡ್, ದಿಸ್ ಓವರ್ ವೇಸ್ಟೇಜ್ will again escort to the shortage of food in the near future. ಅನ್ನಂಚ ಸಕಲಂ ಖಾತ್ವ, ಅನ್ನವೆಲ್ಲವನ್ನೂ ತಿಂದು, ಕರೋತಿ ವ್ಯರ್ಥ ಭೋಜನಂ, ಹೆಚ್ಚಾಗುವಷ್ಟು ಭೋಜನ ಅಂತಂದರೆ ವಾಂತಿ ಬರುವಷ್ಟು ತಿಂತಾರೆ ಜನಗಳು. ತದೇವ ಅನ್ನನಾಶಾಯ, ಇದೇ ದುರಹಂಕಾರ, ಇದೇ ದುರಾಸೆಯೇ ಒಂದು ದಿವಸ ಅನ್ನದ ಕೊರತೆಗೆ ಕಾರಣವಾಗುತ್ತದೆ. ತದೇವ ಅನ್ನನಾಶಾಯ ಕಾರಣಂ ಭವತಿ ನಿಶ್ಚಿತಂ. ಪತನಂ ಪ್ರತಿದಲಂ ತತ್ರ ಹಸ್ತಮಸ್ತಂಗತೆ ಸತಿ ಕಮಲೆ ಕಮಲೋತ್ಪತ್ತಿ ಮೋದಿ ಚಂದ್ರಮಿವಾಂಬಸ. Even the sun shuts down, the sunset no doubt leads to darkness, but we should not worry. It gives rises to another moon which spreads enchantment. ಪತನಂ ಪ್ರತಿದಲಂ ತತ್ರ, ಎಲ್ಲ ದಳಗಳು, ಎಲ್ಲ ಎಲೆಗಳು ಉದುರಿದರೂ, ಹಸ್ತಮಸ್ತಂಗತೆ ತಸಿ, ಎಲ್ಲ ಹಸ್ತಂಗತವಾದರೂ, ಕಮಲೆ ಕಮಲೋತ್ಪತ್ತಿ, ಕತ್ತಲೆಯಲ್ಲಿಯೂ ಬೆಳಕು ಕಾಣುತ್ತದೆ. ಚಂದ್ರ ಆಕಾಶದಲ್ಲಿ, ಸೂರ್ಯ ಮುಳುಗಿದರೂ ಚಂದ್ರ ಹುಟ್ಟುತ್ತಾನೆ. ಚಂದ್ರಮಿವಾಂಬಸ, ಚಂದ್ರನಂತೆ ಇನ್ನೊಬ್ಬ. ಅನೇಕರು ಸತ್ತರೂ ಕೂಡ, ಅನೇಕ ಸಮಸ್ಯೆಗಳಿದ್ದರೂ ಕೂಡ, ಒಂದು ಹೊಸ ಸಮಸ್ಯೆಗಳ ಮಧ್ಯೆ ಒಂದು ಹೊಸ ಅಲೆ ಬರುವಂತೆ ಕತ್ತಲಲ್ಲೂ ಚಂದ್ರ ಹುಟ್ಟಿ ಬೆಳಗುತ್ತಾನೆ ಎಂದರ್ಥ. ದೀಪಪಂಕ್ತಿ ಸದಾ ಶಾಂತಿ, ದೀಪಪಂಕ್ತಿ ಸದಾ ಶಾಂತಿ, ಸ್ವಕುಟುಂಬಾದಿ ಸಂಭ್ರಮ, ನಶ್ಯಂತಿ ಕ್ರಿಮಿಕೀಟಾದಿ ಆರೋಗ್ಯಂ ಉನ್ನತೋನ್ನತಿಂ. Line of oil light is delighting the entire family. In addition to the same light will kill the insects and raises the health which is the wealth. ದೀಪ, ಎಣ್ಣೆಯ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸದಾ ಶಾಂತಿ ಇರುತ್ತದೆ. ಮತ್ತು ಸ್ವಕುಟುಂಬಾದಿ ಸಂಭ್ರಮ, ಇಡೀ ಕುಟುಂಬವು ಎಣ್ಣೆಯ ದೀಪದ ಮಧ್ಯದಲ್ಲಿ ಸಂತೋಷವಾಗಿರಲು ಸಾಧ್ಯ. ಇದರಿಂದ ಸಂತೋಷವಾಗೋದ್ರ ಜೊತೆಗೆ ನಶ್ಯಂತಿ ಕ್ರಿಮಿಕೀಟಾದಿ, ಸುತ್ತಮುತ್ತ ಎಲ್ಲ ಕ್ರಿಮಿಕೀಟಗಳನ್ನು ಬೆಳಕು ಕತ್ತಲೆಯಲ್ಲಿ ಎಳ್ಕೊಳ್ಳುತ್ತೆ. ಆ ಮೂಲಕ ಕ್ರಿಮಿಕೀಟಗಳ ನಾಶವೂ ಆಗುತ್ತದೆ. ಇದರಿಂದ ಆರೋಗ್ಯ ಉಂಟಾಗಿ ಉನ್ನತಿಯೂ ಸಾಧ್ಯ. ಆದ್ದರಿಂದ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿಯನ್ನು ಬೆಳಗಿಸುವುದು ಅತ್ಯುತ್ತಮ, ಆರೋಗ್ಯಕ್ಕೂ ಉತ್ತಮ, ಮನೆಯಲ್ಲಿ ಸಮಾಧಾನಕ್ಕೂ ಉತ್ತಮ. ಕಾರ್ಯಂ ವದತಿ ಕಲ್ಯಾಣಿ ಸಾ ಸ್ವಯಂ ನ ಕರಿಷ್ಯತಿ, ಮಾಸವೇತನ ಸಂದರ್ಭೆ ಅಗ್ರೇ ತಿಷ್ಠತಿ ಯಾಚಿಕಾ. ಕಲ್ಯಾಣಿ is very good in passing the responsibilities to others without doing herself, but she will stand first for a salary in the end of the month. ಕಾರ್ಯಂ ವದತಿ ಕಲ್ಯಾಣಿ, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳ್ತಾಳೆ ಮಹಾತಾಯಿ.
ಸಾ ಸ್ವಯಂ ನ ಕರಿಷ್ಯತಿ, ಅವಳಾಗಿ ಯಾವ ಕೆಲಸನೂ ಮಾಡೋದಿಲ್ಲ. ಅವ್ರಿಗೆ ಮಾತ್ರ ಬೇರೆಯವರಿಗೆ ಹೇಳೋದಕ್ಕೆ ನಂಬರ್ 1 ಬಿಟ್ಟರೆ ತಮ್ಮ ಒಂದು ಕೆಲಸನೂ ಅವಳು ಮಾಡೋದಿಲ್ಲ. ಆದರೆ ಮಾಸ ವೇತನ ಸಂದರ್ಭ, ತಿಂಗಳ ಸಂಬಳ ಬರುವ ಸಂದರ್ಭದಲ್ಲಿ ಎಲ್ಲರಿಗಿಂತ ಮೊದಲು ಬಂದು ನಿಲ್ಲುತ್ತಾಳೆ ಮಹಾತಾಯಿ. ಯಕೃತೆ ಶ್ರದ್ಧೆಯ ಕರ್ಮಂ ಕಾರ್ಯಂ ಭವತಿ ನಿಶ್ಚಿತಂ, ಯನ್ನ ಕೃತೆ ಕರ್ತವ್ಯಂ ಅಧಿಕಾರೇ ಪ್ರಭಾವತಿ. One who is dedicated to duty will face lots of impediments and so does the work sincerely. Those who are lethargic will manipulate more than dedication to duty. They are busy in manipulating than the dedication to duty. ಯಕೃತೆ ಶ್ರದ್ಧೆಯ ಕರ್ಮಂ, ಯಾರು ಶ್ರದ್ಧೆಯಿಂದ ತನ್ನ ಕಾರ್ಯವನ್ನು ಕೆಲಸವನ್ನು ಮಾಡುತ್ತಾನೆಯೋ ಅವನ ಕೆಲಸ ಆಗುತ್ತದೆ. ಆದರೆ ತುಂಬ ಕಷ್ಟಪಟ್ಟು ಮಾಡುತ್ತಾನೆ, ನಿಶ್ಚಯವಾಗಿಯೂ ಕೆಲಸವನ್ನು ಪೂರೈಸುತ್ತಾನೆ. ಆದರೆ ಎನ್ನ ಕೃತೆ ಕರ್ತವ್ಯಂ, ಯಾವ ವ್ಯಕ್ತಿ ಕೆಲಸವನ್ನೇ ಮಾಡುವುದಿಲ್ಲವೋ ಸೋಂಬೇರಿಯಾಗಿರುತ್ತಾನೋ ಅವನು ಕೆಲಸ ಮಾಡುವುದನ್ನು ಬಿಟ್ಟು ಅಧಿಕಾರದ ಮೂಲಕ ಅವರಿವರ ಇನ್ಫ್ಲೂಯೆನ್ಸ್ ಮಾಡುವುದರಲ್ಲೇ ಮಗ್ನನಾಗಿ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾನೆ. ತನ್ನ ಕೆಲಸವನ್ನೇ ಮಾಡದೆ ಬರೀ ಮಾತುಕತೆಯಲ್ಲಿ, ಮೋಸದಲ್ಲಿ, ಮಿಸ್ಲೀಡಿಂಗ್, ಮ್ಯಾನಿಪ್ಯುಲೇಟಿಂಗ್ ಮಾಡಿ ಜನರನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾನೆ, ಅಧಿಕಾರನ ಮ್ಯಾನಿಪ್ಯುಲೇಟ್ ಮಾಡ್ತಾನೆ. ತನ್ನ ಕೆಲಸವನ್ನು ಮಾಡದೆ ಸಮಾಜವನ್ನೇ ಹಾಳು ಮಾಡುತ್ತಾನೆ. ಆಲಸ್ಯಂ ಅವಿನಾಭಾವಂ ಕರ್ತವ್ಯಂ ನೈವ ಪಾಲತಿ ಪರಂ ಮಾಸಿಕಾದಾಯೇ ಅಗ್ರೇ ತಿಷ್ಠತ್ ಅಗೌರವೇ. Due to laziness, we are lethargic to do the duties, but the same person won't hesitate to get salary shamelessly. They get the salary without any hesitation. ಆಲಸ್ಯಂ ಅವಿನಾಭಾವಂ, ಅವನು ಹುಟ್ಟೇ ಆಲಸ್ಯ. ಅವಿನಾಭಾವ ಸಂಬಂಧವನ್ನು ಹೊಂದಿದಂತಹ ಆಲಸಿಗೆ ಅವನಿಗೆಲ್ಲಿ ಕರ್ತವ್ಯ ಮಾಡೋಕ್ಕಾಗತ್ತೆ? ನೈವ ಪಾಲತಿ, ಮಾಡುವುದೇ ಇಲ್ಲ. ಪರಂ, ಆದರೆ ಮಾಸಿಕ ಆದಾಯ, ತಿಂಗಳ ಆದಾಯ ಬರುವಾಗ, ಸಂಬಳ ಬರುವಾಗ ಅಗ್ರೇ ತಿಷ್ಠತ್ಯ ಅಘೋರವೇ, ಮುಂದೆ ಬಂದು ನಿಂತುಕೊಳ್ಳುತ್ತಾನೆ ಸಂಬಳ ಕೊಡುವಂತ. ಮಾನ ಮರ್ಯಾದೆ ಎಲ್ಲ ಬಿಟ್ಟುಕೊಂಡು ಕರ್ತವ್ಯ ಮಾಡೋದ್ರಲ್ಲಿ ಯಾವ ಇದು ಇಲ್ಲ, ಸಂಬಳ ತಗೊಳ್ಳೋದಲ್ಲಿ ಮುಂದಾಗಿ ನಿಂತಿರುತ್ತಾನೆ. ಕಾರ್ಯೇಷು ಸಕಲಾಲಸ್ಯಂ ದುರ್ವಿದ್ಯಾಂ ಬೋಧ ಸಾಧನಂ ಸತ್ಸಂಗೇ ಲಬ್ಧ ವಿದ್ಯಾಪಿ ದುರ್ಮಾರ್ಗೇ ವಿನಿಯುಜ್ಯತೆ. ಕರ್ಮೇಶು ಸಕಲ ಆಲಸ್ಯಂ, ಕೆಲಸ ಮಾಡುವಂತಂದ್ರೆ ಸೋಂಬೇರಿ ಅಂದರೆ ಶುದ್ಧ ಸೋಂಬೇರಿ, ಯಾವ ಕೆಲಸನೂ ಮಾಡಲ್ಲ. ದುರ್ವಿದ್ಯಾಂ ಬೋಧ ಸಾಧನಂ, ಅವನು ಇರುವಂಥ ಕೆಟ್ಟ ವಿದ್ಯೆ ಬರೀ ಹರಿಕತೆ ಮಾಡೋದಕ್ಕೆ, ಹರಟೆ ಹೊಡೆಯೋದಕ್ಕೆ. ಬೋಧ ಸಾಧನಂ ಸತ್ಸಂಗೇ ಲಬ್ಧ ವಿದ್ಯಾಪಿ, ಒಳ್ಳೆಯ ಗುರುಗಳಿಂದ ಪಾಠ ಕಲಿತಿದ್ರು ಕೂಡ, ಸತ್ಸಂಗದಿಂದ ವಿದ್ಯೆ ಬಂದಿದ್ರೂ ಕೂಡ ದುರ್ಮಾರ್ಗೇ ವಿನಿಯುಜ್ಯತೆ, ಕೆಟ್ಟ ದಾರಿಯಲ್ಲಿ ಅದನ್ನು ಉಪಯೋಗಿಸುತ್ತಾರೆ. ಲೇಜಿ ಇನ್ ಡ್ಯೂಟಿ ಆ್ಯಂಡ್ ಲರ್ನ್ ಬ್ಯಾಡ್ ಸ್ಕಿಲ್. ಈವನ್ ದ ಗುಡ್ ಎಜುಕೇಷನ್ will be destroyed in reality due to bad circle. ದುರಾಗ್ರಹೇ ಪ್ರಚೋದಂತಿ ಸತಾಮಪಿ ಚ ಸಂತತಂ ಸುಜನಂ ದುರ್ಜನಂ ಕೃತ್ವ ದುಷ್ಟೋ ನಾಶಯತಿ ಸತಾಂ. Idiot will instigate the noble persons to kill others. Converting the good into bad is a real attitude of corrupted mind. ದುರಾಗ್ರಹೇ ಪ್ರಚೋದಂತಿ, ದುರಾಗ್ರಹ ಪೀಡಿತರಾಗಿ ಪ್ರಚೋದನೆ ಮಾಡುತ್ತಾರೆ. ಸತಾಮಪಿ ಚ ಸಂತತಂ, ಒಳ್ಳೆಯವ್ರನ್ನೂ ಕೂಡ ನಿನ್ಗೇನು ಬರುತ್ತೆ, ಏಕೆ ಮಾಡ್ತೀವಿ ಸುಮ್ಮನಿರು, ನಿಂಗೇನು ಕೊಂಬು ಕೊಡ್ತಾರ ಚೊಂಬು ಕೊಡ್ತಾರ ಅಂತೇಳಿ ನನಗೆ ಕೆಟ್ಟ ಬುದ್ಧಿಯನ್ನು ಒಳ್ಳೆಯವರು ಕೆಲಸ ಮಾಡೋರಿಗೂ ಬಿಡೋದಿಲ್ಲ, ತಾವು ಮಾಡೋದಿಲ್ಲ. ಸುಜನಂ ದುರ್ಜನಂ ಕೃತ್ವ, ಒಳ್ಳೆಯವ್ರನ್ನೂ ಕೆಟ್ಟ ಜನವನ್ನಾಗಿ ಮಾಡಿ ದುಷ್ಟೋ ನಾಶಯತಿ ಸತಾಂ, ದುಷ್ಟರು ಒಳ್ಳೆಯವರನ್ನು ನಾಶ ಮಾಡಿ ಬಿಡುತ್ತಾರೆ. ಧರ್ಮಂ ಸನಾತನಮಿದಂ ರಕ್ಷಿತಂ ಬಾಹ್ಯಪೀಡೆಯ ಸ್ವಜನೇನೈವ ದೌರ್ಭಾಗ್ಯಂ ಶಿರಃಕೇಶೇನ ಪೀಡಿತಂ. Sanatana is our evergreen religion which is protected by
foreign invaders from a long time. We can fight with the external evils, but what about the internal troubles? Like hair growing, which is the waste of our body, is sometimes problem to the head. ಧರ್ಮಂ ಸನಾತನಮಿದಂ, ಇದು ಸನಾತನ ಧರ್ಮ. ರಕ್ಷಿತಂ ಬಾಹ್ಯಪೀಡೆಯ, ಅನೇಕ ಜನರ ಇನ್ವೇಡರ್ಗಳ ಇಂದ ರಕ್ಷಿಸಲ್ಪಟ್ಟ ಒಂದು ಧರ್ಮವಾಗಿದೆ. ಆದರೆ ಸ್ವಜನೇನೈವ ದೌರ್ಭಾಗ್ಯಂ, ಇನ್ನು ದೊಡ್ಡ ದೌರ್ಭಾಗ್ಯ ಅಂತಂದ್ರೆ ಹೊರಗಡೆಯವ್ರನ್ನೆಲ್ಲ ನಾವು ಓಡಿಸಿದ್ದೀವಿ, ಆದರೆ ಒಳಗಡೆಯವ್ರದ್ದೇ ದೊಡ್ಡ ಸಮಸ್ಯೆ. ಸ್ವಜನೇನೈವ ದೌರ್ಭಾಗ್ಯಂ, ದೌರ್ಭಾಗ್ಯ ಇರೋದೇ ನಮ್ಮ ಸ್ವಜನರಿಂದ. ಶಿರಃ ಕೇಶೇನ ಪೀಡಿತಂ, ಕೇಶ ತಲೆಗೆ ಬೇಕು, ಆದರೆ ಅದು ಒಮ್ಮೊಮ್ಮೆ ಉದ್ದ ಬೆಳೆದು ಕಟ್ ಮಾಡಿಸೋ ತನಕ ತಲೆ ಕೆಟ್ಟು ಹೋಗುತ್ತೆ. ಶಿರಃ ಕೇಶೇನ ಪೀಡಿತಂ, ಕೇಶ ನಮ್ಮ ದೇಹದ ವೇಸ್ಟು. ಬೆವರು ಹೇಗೆ ವೇಸ್ಟು ಹಾಗೆ ತಲೆ ಕೂದಲು ವೇಸ್ಟು. ಆದರೆ ಅದು ಬೇಕು ಕೆಲವು ಸಲ, ಹಾಗಂತ ಬಿಡೋದಕ್ಕೂ ಆಗೋದಿಲ್ಲ, ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಶಿರಃ ಕೇಶೇನ ಪೀಡಿತಂ, ಉಗುಳಿದರೆ ತುಪ್ಪ ಹಾಳಾಗುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ. ಇದು ನಮ್ಮ ಸನಾತನ ಧರ್ಮದ ದೌರ್ಭಾಗ್ಯ. ಅಶ್ರದ್ಧೇನಾರ್ಜಿತಂ ವಿದ್ಯಾ ದುರ್ಮಾರ್ಗೇ ವಿನಿಯುಜ್ಯತೆ, ಸನಾಶಯತಿ ಸದ್ಧರ್ಮಂ ನಿಸ್ತೇಜಯತಿ ವೈಭವಂ. If education is not earned with dedication, will be certainly misused. It will destroy the culture, name and fame and distinction of a country. ಅಶ್ರದ್ಧೇನ ಅರ್ಜಿತಂ ವಿದ್ಯಾ, ಶ್ರದ್ಧೆ ಇಲ್ಲದೆ ಕಲಿತಂತಹ ವಿದ್ಯೆ, ಕೇವಲ ನೋಡುಗರಿಗಾಗಿ ಕಲಿತಂತಹ ವಿದ್ಯೆ, ದುರ್ಮಾರ್ಗೇ ವಿನಿಯುಜ್ಯತೆ, ಅದು ಕೆಟ್ಟ ದಾರಿಯಲ್ಲಿಯೇ ಉಪಯೋಗಿಸಲ್ಪಡುತ್ತದೆ. ಸ ನಾಶಯತಿ ಸದ್ಧರ್ಮ, ಅವನು ತನ್ನ ಕರ್ತವ್ಯವನ್ನು ಧರ್ಮವನ್ನು ಮರೆತು ಎಲ್ಲವನ್ನು ನಾಶ ಮಾಡುತ್ತಾನೆ. ಮತ್ತು ಹಿಂದಿನವರ ಕಷ್ಟ ಸುಖ ತ್ಯಾಗದ ಎಲ್ಲ ಬಲಿದಾನಗಳನ್ನು ಕೂಡ ನಾಶ ಮಾಡಿ, ನಿಸ್ತೇಜ ಮಾಡಿ, ದೇಶವನ್ನು ಹೀನಾಯ ಸ್ಥಿತಿಗೆ ತಂದು ವೈಭವವನ್ನೆಲ್ಲ ಹಾಳು ಮಾಡಿ, ನಿಸ್ತೇಜಯತಿ ವೈಭವಂ, ವೈಭವವನ್ನೆಲ್ಲ ತೇಜವೇ ಇಲ್ಲದಂತೆ ಮಾಡಿ ಬಿಡುತ್ತಾನೆ. ಧರ್ಮ ನಾಶನ ದುಷ್ಟಾನಾಂ ದಂಡನೀಯಂ ಸುಸಾಂಘಿಕೈಃ, ಅನ್ಯಥಾ ಸತ್ಕೃತಂ ಹಂತಿ ಸನಾತನ ಪರಂಪರಾಂ. He should be punished by the society who destroy the culture of this country. Otherwise, they will damage the convention and circumstances of this country. ಧರ್ಮನಾಶನ ದುಷ್ಟಾನಾಂ, ಧರ್ಮವನ್ನು ನಾಶ ಮಾಡುವ ದುಷ್ಟರನ್ನು ಸಾಂಘಿಕೈ ಸುಸಾಂಘಿಕೈ ಎಲ್ಲರೂ ಒಟ್ಟಾಗಿ ದಂಡನೀಯಂ, ಹೊಡೆದು ಬಡಿದು ಸಾಯಿಸಬೇಕು. ಅನ್ಯಥಾ ಇಲ್ಲದಿದ್ದರೆ ಸತ್ಕೃತಂ ಹಂತಿ, ಹಿಂದಿನವರು ಮಾಡಿದ ಕಷ್ಟಪಟ್ಟು ಬೆಳೆಸಿದ ದೇಶವನ್ನು ಇವರು ನಾಶ ಮಾಡಿಬಿಡುತ್ತಾರೆ. ಸತ್ಕೃತಂ ಹಂತಿ ಸನಾತನ ಪರಂಪರಾಂ, ಯಾವುದೇ ಒಂದು ಕಷ್ಟದಲ್ಲಿ ಬೆಳೆದಂತಹ ಒಂದು ದೇಶವನ್ನು ಏಕದಮ್ ಇವರು ತಮ್ಮ ಸ್ವಾರ್ಥಕ್ಕಾಗಿ ಅದರ ದುರುಪಯೋಗ ಮಾಡಿ, ಅದರ ಒಳ್ಳೆಯತನವನ್ನೆಲ್ಲ ಸುಳ್ಳು ಮಾಹಿತಿ ನೀಡಿ ಇದ್ದದ್ದನ್ನೆಲ್ಲ ಹಾಳು ಮಾಡಿ, ತಮ್ಮ ಕಾಲಿಗೆ ತಾವೇ ಏಟು ಹೊಡ್ಕೊಳ್ತೀವಿ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಒಟ್ಟಿನಲ್ಲಿ ಬೇರೆಯವ್ರನ್ನ ಟೀಕೆ ಮಾಡ್ತಿದ್ದೀವಿ ಅನ್ನೋದಷ್ಟು ಇಂಪಾರ್ಟೆಂಟ್ ಆಗಿ ಇಡೀ ಸನಾತನ ಪರಂಪರೆಯನ್ನು ಅಥವಾ ಸದ್ಧರ್ಮವನ್ನು ಒಳ್ಳೆಯತನವನ್ನೆಲ್ಲ ನಾಶ ಮಾಡಿಬಿಡುತ್ತಾರೆ. ಎಚ್ಚರವಿರಬೇಕು. ದುರ್ಜನೋ ನೈವ ಕುರ್ವಂತಿ ಸರ್ವ ಪರಿಸರ ಸ್ವಚ್ಛತಾ, ಉಚ್ಚಿಷ್ಟಂ ಕ್ರಿಯತೆ ಯತ್ನೆ ದುಷ್ಟ ದುರ್ನಾತಕ, ಉಚ್ಚಿಷ್ಟಂ ಕುರುತೆ ಯತ್ನೆ ದುಷ್ಟ ದುರ್ನಾಥ ಕಾರಣಂ. Idiots never clean the nature. They pollute still more. Dishonest pollute everything vigorously and pollute the nature. ದುರ್ಜನರು ಯಾವಾಗಲೂ ಮಾಡುವುದೇ ಇಲ್ಲ ಏನು, ಸರ್ವ ಪರಿಸರ ಸ್ವಚ್ಛತೆ, ಸರ್ವ ಪರಿಸರದ ಸ್ವಚ್ಛತೆಯನ್ನು ಅವರು ಮಾಡುವುದೇ ಇಲ್ಲ.
ಅವ್ರನ್ನ ದುರ್ಜನ ಅಂತ ಕರೀತಾರೆ. ಉಚ್ಚಿಷ್ಟಂ ಕ್ರಿಯತೆ ಯತ್ನೆ ಇದೆ. ಅವರು ಕ್ಲೀನ್ ಮಾಡೋದು ಬೇಡ, ಅದ್ರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಗಲೀಜು ಮಾಡಿಬಿಡುತ್ತಾರೆ. ಉಚ್ಚಿಷ್ಟ ಮೂತ್ರ ಮಲ ವಿಸರ್ಜನೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಾಡಿ ಹೋಗೋದಕ್ಕೆ ಆಕರ್ಷಿ ಗಬ್ಬೆಬ್ಸಿ ಯಾರಿದ್ದಾರೆ ಯಾರೆಲ್ಲ ಯಾರ ತಲೆ ಮೇಲೆ ಬಿದ್ದರೂ ಪರವಾಗಿಲ್ಲ, ಎಲ್ಲಿ ಬಿದ್ದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಗಲೀಜು ಮಾಡಿಬಿಡ್ಬೇಕು. ಉಚ್ಚಿಷ್ಟಂ ಕ್ರಿಯತೆ ಯತ್ನೆ, ಪ್ರಯತ್ನಪೂರ್ವಕವಾಗಿ ಮಾಡ್ತಾರೆ, ಅದನ್ನು ಗೊತ್ತಿದ್ದೂ ಮಾಡ್ತಾರೆ. ಅದನ್ನ ದುರ್ಜನ ಅಂತ ಕರೆಯೋದು ಅವ್ರನ್ನೇ. ದುಷ್ಟ ದುರ್ನಾಥ ಕಾರಣಂ, ಅದರಿಂದ ದುಷ್ಟರು ದುರ್ನಾಥಕ್ಕೆ ಕಾರಣವೇ ಹೊರತು ನೀವು ಅವ್ರನ್ನ ರಿಪೇರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಡಿಯಟ್ಸ್ ನೆವರ್ ಕ್ಲೀನ್ ದ ನೇಚರ್, ಅವ್ರು ಕ್ಲೀನ್ ಮಾಡುವುದೇ ಇಲ್ಲ. ಎಚ್ಚರವಿರಬೇಕು. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ ಸದಾ ಕಾಲೇ ಪ್ರಜಲ್ಪತಿ, ಮುಕ್ತಂ ದತ್ತಂಚ ಯಾ ವಿದ್ಯಾ ಕೇವಲಂ ಅಲ್ಪದೇಶಿಕಂ. Continued poverty since immemorial is eternal. Freely given education is also limiting the area network, which is not widespread. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ, ಹಿಂದಿನಿಂದಲೂ ಬಂದಂತಹ ದುಷ್ಟರು ದಾರಿದ್ರ್ಯವಂತರು ಸದಾ ಕಾಲದಲ್ಲಿ ಪ್ರಜಲ್ಪತಿ, ಎಲ್ಲ ಕಾಲದಲ್ಲೂ ದರಿದ್ರರು, ಬಡವರು, ಅನಾಗರಿಕರು, ದುಷ್ಟರು ಇದ್ದೇ ಇರುತ್ತಾರೆ. ಏಕೆಂದರೆ ಅವರು ಬದಲಾಯಿಸಿಕೊಳ್ಳುವುದೇ ಇಲ್ಲ. ಬದಲಾವಣೆಯ ದಾರಿಗಳಿದ್ದರೂ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೋಂಬೇರಿತನ ಅವರಿಗೆ ಶಾಶ್ವತವಾಗಿರುತ್ತೆ. ಜೊತೆಗೆ ಕೆಟ್ಟ ಹವ್ಯಾಸಗಳನ್ನೆಲ್ಲ ಬೆಳೆಸ್ಕೊಂಡು ಬಂದ ದುಡ್ಡನ್ನೆಲ್ಲ ಅಲ್ಲಿಂದಲ್ಲಿಗೆ ಮಜಾ ಮಾಡಿ ಹಾಳು ಮಾಡೋದಷ್ಟೇ ಅವರಿಗೆ ಉದ್ದೇಶ ಆಗಿರೋದ್ರಿಂದ ದಾರಿದ್ರ್ಯಲ್ಲಿ ಹೋಗಕ್ಕೆ ಸಾಧ್ಯ. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ ಸದಾ ಕಾಲೇ ಪ್ರಜಲ್ಪತಿ, ಎಲ್ಲ ಕಾಲದಲ್ಲಿಯೂ ಅದು ಇದ್ದೇ ಇರುತ್ತದೆ. ಮುಕ್ತಂ ದತ್ತಂಚ ವಿದ್ಯಾಪಿ, ಇದರ ಮಧ್ಯೆ ಫ್ರೀಯಾಗಿ ಕೊಟ್ಟಂತಹ ವಿದ್ಯೆ ಎಜುಕೇಷನ್ ಕೂಡ ಕೇವಲಂ ಅಲ್ಪದೇಶಿಕಂ, ಅದು ಫ್ರೀಯಾಗಿ ಕೊಟ್ಟಿದ್ದು ಆ ಫ್ರೀ ಆದಷ್ಟು ಜಾಗಕ್ಕೆ ಮಾತ್ರ, ಉಚಿತವಾಗಿ ಕೊಟ್ಟಿದ್ದು ಉಚಿತ ಇರೋ ಜಾಗದಲ್ಲಿ ಮಾತ್ರ. ಅದು ರಕ್ಷಣೆ ಬಂದಾಗ ಅಥವಾ ದುಡ್ಡು ಖರ್ಚು ಮಾಡಬೇಕು ಅಂತಂದಾಗ ಒಳ್ಳೆ ನಾಲೆಡ್ಜ್ ಸಿಗ್ಬೋದು. ಆದರೆ ಇವರು ಫ್ರೀಯಾಗಿ ಪಡೆದಂಥದ್ದು ಅಲ್ಪದೇಶಿಕಂ, ಪ್ರಾದೇಶಿಕವಾಗಿ ಅವರಿಗೆ ನಾಲೆಡ್ಜ್ ಅಂತ ಬರುತ್ತೆ. ಬಿಟ್ಟರೆ ಪ್ರಪಂಚದಲ್ಲಿ ವಿಶಾಲವಾದ ನಾಲೆಡ್ಜ್ ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ಮುಕ್ತವಾಗಿ ಕೊಟ್ಟಂತಹ ವಿದ್ಯೆ, ಕಷ್ಟಪಟ್ಟು ಬೆಳೆದಂತಹ ವಿದ್ಯೆ ಅಲ್ಲ. ದೇಶ ಸುತ್ತಬೇಕಂತೆ, ಕೋಶ ಓದಬೇಕಂತೆ, ಇವರು ಓದೋದು ಇಲ್ಲ, ಸುತ್ತೋದು ಇಲ್ಲ. ಅದರಿಂದ ಇವರಿಗೆ ಯಾವುದೇ ರೀತಿಯ ವಿಶಾಲ ಭಾವನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ವಿಶಾಲ ಹೃದಯನ ಅಂತೂ ವಸುದೈವ ಕುಟುಂಬಕಂ ಅಂತ ಹೇಳಿದ್ದಾರೆ. ಈ ವಿಶಾಲ ಹೃದಯ ಬರಬೇಕಾದ್ರೆ ಪ್ರಪಂಚ ಮನೆ ಅಂತ ಆಗಬೇಕಾದ್ರೆ ಪ್ರಪಂಚ ನೋಡಿರ್ಬೇಕು. ಅವನು ಎಲ್ಲೂ ನೋಡದೆ ತನ್ನ ಊರು ತನ್ನ ಬಾವಿ ಕಪ್ಪೆ ಥರ ಅಷ್ಟೇ ಜಾಗ ನೋಡಿದವನಿಗೆ ಎಲ್ಲಿ ಜ್ಞಾನ ಬರಲು ಸಾಧ್ಯ? ದಾರಿದ್ರ್ಯವೇ ಅಭಿವೃದ್ಧಿ ಆಗುತ್ತದೆ ಹೊರತು ವಿಶಾಲತೆ ಅಭಿವೃದ್ಧಿ ಆಗುವುದಿಲ್ಲ. ಸಹೃದಯ ಇವ ಸಮೃದ್ಧಿ ಸವಿಸ್ತಾರಂ ಕವಿರ್ಮತಃ, ಧ್ವನ್ಯಾಲೋಕೆ ಪ್ರಬೋದಂತಿ ಕವಿರಾನಂದವರ್ಧನಃ. Poet Anandavardhana says in Kaviraja Marga, poet Anandavardhana in Dvanyaloka says, good heart yearning is the only route for prosperity. ಒಳ್ಳೆಯತನ, ಗುಡ್ ಹಾರ್ಟ್, ಹಸಿವು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಮಾತ್ರ ದೇಶ ಅಭಿವೃದ್ಧಿ ಪಥಕ್ಕೆ ಎಳೆದುಕೊಳ್ಳಲು ಸಾಧ್ಯವಾಗುತ್ತದೆ ಹೊರತು ಆ್ಯಂಡ್ ನಾಟ್ ಬೈ ಕಾಂಕರಿಂಗ್ ದ ಸ್ಟೇಟ್ಸ್, ನಾಟ್ ಬೈ ಕಾಂಕರಿಂಗ್ ದ ಸ್ಟೇಟ್ಸ್. ಒಂದು ರಾಜ್ಯ ಇನ್ನೊಂದು ರಾಜ್ಯವನ್ನು ಕಾಂಕರ್ ಮಾಡೋದ್ರಿಂದ, ಆಕ್ರಮಣ ಮಾಡೋದ್ರಿಂದ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಸಹೃದಯ ಇವ ಸಮೃದ್ಧಿ, ಒಳ್ಳೆಯ ಹೃದಯ ಇರಬೇಕು, ಹೃದಯವಂತರಾಗಿರಬೇಕು. ಇದೇ ಸಮೃದ್ಧಿಯ ಮೂಲ ತತ್ವ. ನ ವಿಸ್ತಾರಂ ಕವಿರ್ಮತಃ, ದೇಶ ವಿಸ್ತಾರ ಮಾಡುವುದರಿಂದ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ ಎಂದು ಧ್ವನ್ಯಾಲೋಕದಲ್ಲಿ ಕವಿ ಆನಂದವರ್ಧನ ಅಂತನೂರು ಹೇಳ್ತಾರೆ. ಸಂತತಾಂ ದುಷ್ಟತಾಂ ಯಾತಿ ದುರ್ಜನಾದೇವ ನಾಶನಂ, ಸ್ವನಾಶಾತ್ ಸಕಲಂ ನಾಶಂ ಸತಾಮಪಿ ಪ್ರಚೋದನಂ. Bad people destroy the excellent people. So we collapse due to the terrible people.
Bad people ruin themselves and drag the others also. ಸಂತತಾಂ ದುಷ್ಟತಾಂ ಯಾತಿ, ಒಳ್ಳೆಯತನವೂ ಕೂಡ ಕೆಟ್ಟ ಬುದ್ಧಿ ಕಡೆ ಹೋಗುತ್ತದೆ. ಯಾರಿಂದ? ದುರ್ಜನಾದೇವ ನಾಶನಂ, ದುರ್ಜನರಿಂದ ನಾಶವಾಗಿ ಹೋಗುತ್ತದೆ. ದುರ್ಜನರು ಸ್ವನಾಶಾತ್ ಸಕಲಂ ನಾಶಂ, ತಾನು ನಾಶವಾಗಿ ಸಾಯುವುದಲ್ಲದೆ ಸತಾಮಪಿ ಪ್ರಚೋದನಂ, ಒಳ್ಳೆಯವ್ರನ್ನೂ ಕೂಡ ಕೆಟ್ಟವ್ರನ್ನ ಕಡೆ ನಾ ಸಾಯ್ತೀನಲ್ಲ ಅವನು ಸಾಯ್ಲಿ ಅಂತ ಹೇಳ್ಕೋತಾರೆ. ಬಿಟ್ಟರೆ ಅವರು ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ಯಾವುದೇ ಯೋಚನೆ ಇರುವುದಿಲ್ಲ. ಅಲ್ಪಾಧಾರಿ ಅನಂತಭೋಗಿ, ಅಲ್ಪಾಧಿಕಾರಿ ಅನಂತಭೋಗಿ, ಅನಂತಕಾಲೇ ಅನರ್ಥಕಾರಿ. ಸೌಭಾಗ್ಯಂ ಅತ್ಯಂತ ಅಯೋಗ್ಯ ಜನ್ಮ, ಶಿಷ್ಟಾರ್ಜಿತಂ ಧರ್ಮ ವಿನಾಶಕಾರಿ. ಹಾಫ್ ನಾಲೆಡ್ಜ್ ಅಫಿಷಿಯಲ್, half baked food, half knowledge official are very dangerous. They will ruin everything, thinking that he won't be in the long run, and he spreads the foul smell for a long time. They are terrible and also evaporate the nobility earned with the great difficulty. ಅಲ್ಪ ಅಧಿಕಾರಿ, ಅಲ್ಪಜ್ಞಾನಿಯಾದ ಅಧಿಕಾರಿ, ಅವನು ಸದಾಕಾಲ ಮಜಾ ಮಾಡಬೇಕು ಅಂತ ಹೇಳ್ತಿರ್ತಾನೆ. ಅನಂತ ಭೋಗಿ, ಇದರಿಂದ ಅನಂತಕಾಲೇ ಅನರ್ಥಕಾರಿ. ಇದರಿಂದ ಅನೇಕ ವರ್ಷಗಳ ಕಾಲ ಒಬ್ಬ ಬಂದು ಹೋದರೆ, ಚಂಗೇಜ್ ಖಾನ್ ಅಂತ ಬಂದು ಹೋಗಿದ್ರಿಂದ ಅನೇಕ ವರ್ಷಗಳ ಕಾಲ ಹೇಗೆ ಇಡೀ ಭಾರತ ದೇಶ ನಲುಗಿ ಹೋಗಿತ್ತೋ, ಸಾಂಕ್ರಾಮಿಕ ರೋಗದಿಂದ, ಅತ್ಯಾಚಾರ ಅನಾಚಾರಗಳಿಂದ ನೊಂದು ಬೆಂದು ಹೇಗೆ ಹೋಗಿತ್ತೋ, ಅದೇ ರೀತಿ ಈ ಅಲ್ಪ ಜ್ಞಾನಿಯಾದ ಅಧಿಕಾರಿಗಳು ಬಂದು ಇಡೀ ಸಿಸ್ಟಮ್ನ ಗಬ್ಬುನಾಥ ಮಾಡಿ ಹೋಗುತ್ತಾರೆ. ಅನರ್ಥಕಾರಿ. ದೌರ್ಭಾಗ್ಯಂ ಅತ್ಯಂತ ಅಯೋಗ್ಯ ಜನ್ಮ, ಇಂಥವ್ರು ಹುಟ್ಟೋದೇ ಒಂದು ದೇಶದ ದೌರ್ಭಾಗ್ಯ. ಇದು ಕಲ್ಕಿ ಅವತಾರದ ಮಹಿಮೆ. ಅಯೋಗ್ಯ ಜನ್ಮ, ಶಿಷ್ಟಾರ್ಜಿತಂ ಧರ್ಮ ವಿನಾಶಕಾರಿ. ಇದರಿಂದ ಪ್ರಯೋಜನ ಏನು? ಒಳ್ಳೆಯವರು ಕಷ್ಟಪಟ್ಟು ಬೆಳೆಸಿದಂತಹ ಒಂದು ದೇಶ, ಒಂದು ಸಂಸ್ಕಾರ ಎಲ್ಲವೂ ನಾಶವಾಗಿ ಹೋಗುತ್ತದೆ. ಆರ್ಜಿತಂ ಸುಖ ಸಾಮ್ರಾಜ್ಯಂ ದುಃಖ ಕೋಟಿ ಪರಂಪರಾತ್, ದುಷ್ಟೋ ನೈವ ವಿಜಾನಾತಿ ಸ ಲೋಭೈಹಿ ಮದದಾಹಿನಃ. ನೋಬಲ್ ಪರ್ಸನ್ಸ್ ಬಿಲ್ಡ್ ದ ನೋಬಲ್ ಎಂಪೈರ್ with great difficulty, but horrific people do not think and act and understand it, since they are eager to consume like Bakasura everything tentatively like Bakasuras, and they run away. ಆರ್ಜಿತಂ ಸುಖ ಸಾಮ್ರಾಜ್ಯಂ, ಒಂದು ಸಾಮ್ರಾಜ್ಯ ಬೆಳಿಬೇಕಾದ್ರೆ ಅದರ ಹಿಂದೆ ಕೋಟ್ಯಾಂತರ ಜೀವಿಗಳು, ಸತ್ಪುರುಷರು ಕಷ್ಟಪಟ್ಟು ತ್ಯಾಗ ಮಾಡಿ ಬೇರೆಯವ್ರು ಒಳ್ಳೆಯದಾಗಲಿ ಅನ್ನೋ ಆಸೆಯಿಂದ ಬೆಳೆಸಿರ್ತಾರೆ. ದುಃಖ ಕೋಟಿ ಪರಂಪರಾತ್, ತನ್ನ ಸಂಸಾರ ಮನೆ ಮಠ ಎಲ್ಲವನ್ನು ಬಿಟ್ಟು ದೇಶ ಅಂತ ಬೆಳೆಸಿರ್ತಾರೆ. ಆಗ ಮಾತ್ರ ಸುಖಿ ಸಾಮ್ರಾಜ್ಯ ಬರಲು ಸಾಧ್ಯ. ಆದರೆ ದುಷ್ಟರಿಗೆ ಇದು ಅರ್ಥವೇ ಆಗುವುದಿಲ್ಲ. ದುಷ್ಟೋ ನೈವ ವಿಜಾನಾತಿ, ಯಾಕೆ ಅರ್ಥ ಆಗಲ್ಲ? ಅವರಿಗೆ ಉದ್ದೇಶ ಏನು? ಲೋಭೈ ಮದದಾಹಿನಃ, ಎಲ್ಲ ನೆಕ್ಕಬೇಕು ನುಂಗಬೇಕು. ಮತ್ತು ಮದದಾಹಿನಃ, ಕೊಬ್ಬು ಅಹಂಕಾರ ಕಾಮ ಕ್ರೋಧ, ಯಾರ ಮನೆ ಸ್ವತ್ತಾದರೂ ಆಗಲಿ ಅದರಿಂದ ನಾನು ಮಜಾ ಮಾಡಬೇಕು, ಅಷ್ಟೇ ಅವರಿಗೆ ಉದ್ದೇಶ ಆಗಿರೋದ್ರಿಂದ ದುಷ್ಟೋ ನೈವ ವಿಜಾನಾತಿ, ಇವರ ಕಷ್ಟ ಕೋಟಲೆಗಳು ಇವರಿಗೆ ಅರ್ಥವಾಗುವುದೇ ಇಲ್ಲ. ಅಧಿಕಾರೇ ಸರ್ವಂ ಪ್ರಾಪ್ನೋತಿ ಭ್ರಷ್ಟಲೋಭೇ ವಿದಾಹಿನಃ, ಸೌಲಭ್ಯಂ ಪ್ರಾಪ್ಯ ಸರ್ವಸ್ವಂ ಸಮಾಧೀಯತಿ ಸತ್ಕೃತಂ. They get everything due to the corrupted sense and greed. They consume everything and crave all the graciousness. ಅಧಿಕಾರೇ ಸರ್ವಂ ಪ್ರಾಪ್ನೋತಿ, ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲವನ್ನು ಪಡ್ಕೊಳ್ತಾರೆ. ಭ್ರಷ್ಟ ಲೋಭೇ ವಿದಾಹಿನ, ಅವರಿಗೆ ಭ್ರಷ್ಟಾಚಾರ ಸಹಜವಾಗಿರುತ್ತೆ. ಲೋಭ ದುರಾಸೆ ಸಿಕ್ಕಾಪಟ್ಟೆ ಇರುತ್ತೆ. ದಾಹ, ಯಾರದ್ದೇನು ತಿನ್ನಲಿ, ಯಾರೇನು ಕೊಡ್ತಾರೆ, ಯಾರು ಯಾವ ಬಕೆಟಲ್ಲಿ ಅನ್ನ ತಂದಿಡ್ತಾರೆ
ಅದರ ದಾಹ ತಿನ್ನಬೇಕು ತಿನ್ನಬೇಕು ತಿನ್ನಬೇಕು, ಮಜಾ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಬಡವರ ರಕ್ತ ಹೀರಬೇಕು. ಯಾಕೆ ಅಧಿಕಾರದಲ್ಲಿ ಕೂತಿದೆಯಲ್ಲ. ಸರ್ವಂ ಪ್ರಾಪ್ನೋತಿ ಸೌಲಭ್ಯಂ ಪ್ರಾಪ್ಯ ಸರ್ವಸ್ವಂ, ಎಲ್ಲ ಸೌಲಭ್ಯವನ್ನು ಪಡೆದ ನಂತರ ಸಮಾಧೀಯತಿ ಸತ್ಕೃತಂ, ಒಳ್ಳೆಯವರು ಮಾಡಿದಂತಹ ಪುಣ್ಯ ಕೆಲಸವನ್ನೆಲ್ಲ ಸಮಾಧಿ ಮಾಡಿ ನಾಶ ಮಾಡಿ ಗಬ್ಬೆಬ್ಸಿ ಚೆನ್ನಾಗಿ ತಿಂದು ಅಲ್ಲೇ ಗಲೀಜು ಮಾಡಿ ಮತ್ತು ಗಬ್ಬು ನಾಥ ಮಾಡಿ ಮತ್ತು ಏಳಿಗೆ ಆಗ್ಬೇಕಾದ್ರೆ ಇನ್ನು ತಲೆಮಾರುಗಳು ಬೇಕಾಗುತ್ತೆ, ಅಷ್ಟು ಗಬ್ಬೆಬ್ಸಿ ನಾಶ ಮಾಡಿ ಹೋಗುತ್ತಾರೆ. ಇವ್ರನ್ನೇ ರಾಕ್ಷಸರು ಎಂದು ಕರೆಯುತ್ತಾರೆ. ಲಾಭಾಯ ಸರ್ವೇಪಿ ಸದಾ ಸ್ಮರಂತಿ ನೈಕೋಪಿ ಆಗಚ್ಚತಿ ದುಃಖ ಕಾಲೇ ಸೌಕರ್ಯ ಸರ್ವಂ ಇಚ್ಛಂತಿ ಲೋಕ ಶುಷ್ಕ ಇಕ್ಷುದಂಡಂ ವ್ಯರ್ಥಂಚ ಕಂಡಂ. When we are good, everybody will come and they won't come during our pain. Like position of sugar cane after getting the juice by man. ಲಾಭಾಯ ಸರ್ವೇಪಿ ಸದಾ ಸ್ಮರಂತಿ, ಅವ್ರಿಗೆ ಲಾಭ ಆಗಬೇಕು ಅಂದ್ರೆ ನಮ್ಗೆ ಫೋನ್ ಮಾಡಿ ಮಾಡಿ ಎಲ್ಲಿದೆಯಾ ಬನ್ನಿ ಸಾ ಅಂತ ಕರೀತಾರೆ. ಯಾಕೆ? ಅವ್ರಿಗೆ ಲಾಭ ಆಗಬೇಕಾಗಿರುತ್ತೆ. ನೈಕೋಪಿ ಆಗಚ್ಚತಿ ದುಃಖ ಕಾಲೇ, ನಮ್ಮ ಕಷ್ಟದಲ್ಲಿ ಯಾರ್ಯಾರು ಬರುವುದಿಲ್ಲ. ಸೌಕರ್ಯ ಸರ್ವಂ ಇಚ್ಛಂತಿ ಲೋಕ, ಎಲ್ಲರಿಗೂ ಸೌಲಭ್ಯಗಳು ಬೇಕು, ಫೆಸಿಲಿಟೀಸ್ ಬೇಕು. ತಮಗೆ ಲಾಭ ಆಗ್ಬೇಕಾದ್ರೆ ಯಾರು ಕಾಲು ಬೇಕಾದರೂ ಹಿಡಿಯಕ್ಕೆ ರೆಡಿ ಇರ್ತಾರೆ. ಕೆಲಸ ಆಯಿತು ಅಂತಂದರೆ ಒಣಗಿದ ರಸ ಹಿಂಡಿದ ಇಕ್ಷುದಂಡ ಅಂದರೆ ಕಬ್ಬು, ಶುಷ್ಕ ಒಣಗಿದ ಇಕ್ಷುದಂಡವಾದ ಕಬ್ಬು ವ್ಯರ್ಥಂಚ ಕಂಡಂ, ಯಾವುದೇ ರೀತಿ ಉಪಯೋಗವಿಲ್ಲದೆ ಹೇಗೆ ಬಿದ್ದಿರುತ್ತದೆಯೋ ಹಾಗೆ ಅನುಭವಿಸಬೇಕಾಗುತ್ತದೆ. ಎಚ್ಚರವಿರಬೇಕು. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸರ್ವಂ ಸುಖಂ ಮಯೈವೇತಿ ದೇವೋ ಹಿ ದುಃಖ ಕಾರಣಂ ತದ್ವಿರುದ್ಧಂ ನತೆ ಯಾಂತಿ ದೌರ್ಭಾಗ್ಯಂ ಇತಿ ಮೇ ಮತಿಃ. It is happiness. If it is happiness, it is because of me only. And if it is a pain, it is because of God's contribution. We never see back the reverse. ಸುಖ ಸರ್ವಂ ಸುಖಮಯ ಐತಿ, ಸುಖ ಇವತ್ತೇನು ಅನುಭವಿಸ್ತಾ ಇದ್ದೀನಿ ಎಲ್ಲ ಸುಖ ನಾನೇ ಸ್ವಂತ ದುಡಿದಿದ್ದು. ದೇವೋ ಹಿ ದುಃಖ ಕಾರಣ, ಅಕಸ್ಮಾತ್ ದುಃಖ ಆದರೆ ಅದಕ್ಕೆ ಯಾರು ಕಾರಣ? ದೇವ್ರ ಕಾರಣ. ದೇವರು ಕೊಟ್ಟಿದ್ದು. ದುಃಖ ಆಗೋದೆಲ್ಲ ದೇವರು, ಸುಖ ಪಡೆದಿದ್ದೆಲ್ಲ, ಸುಖ ಇರೋದೆಲ್ಲ ನಾನು ಮಾಡ್ಕೊಂಡಿದ್ದು. ತದ್ವಿರುದ್ಧನ್ನತೆ ಯಾಂತಿ, ಅದರ ವಿರುದ್ಧವಾಗಿ ನಾವು ಯೋಚನೆನೇ ಮಾಡೋದಿಲ್ಲ. ಅಂದರೆ ದುಃಖ ಕೊಟ್ಟಿದ್ದೆಲ್ಲ ನಾನು, ಸುಖ ಕೊಟ್ಟಿದ್ದೆಲ್ಲ ದೇವರು ಅಂತ ನಾವೆಂದೂ ಯೋಚನೆ ಮಾಡೋದಿಲ್ಲ. ಇದೇ ನಮ್ಮ ದೌರ್ಭಾಗ್ಯ. ದೌರ್ಭಾಗ್ಯಮಿತಿ ಮೇ ಮತಿಃ. ಸುಖ ಭೋಗಾದಿ ಕಾಲೇ ತು ದೈವಿ ಚಿಂತಾ ನ ಜಾಯತೆ ಯತ್ ಕಿಂಚಿತ್ ದುಃಖಮಾಪ್ನೋತಿ ತನ್ಮೂಲಯತಿ ದೈವಿಕಂ. During the happiness, no one would think of the God. If we get a small problem or pain, then we start praying the God and we start cursing the God. ಸುಖ ಭೋಗಾದಿ ಕಾಲೇತು, ಸುಖ ಭೋಗಗಳ ಕಾಲದಲ್ಲಿ ದೈವಿ ಚಿಂತನ ಜಾಯತೆ, ದೇವರ ಚಿಂತೆ ಬರುವುದೇ ಇಲ್ಲ. ಯತ್ಕಿಂಚಿತ್ ದುಃಖ ಮಾಪ್ನೋತಿ, ಎಲ್ಲರ ಸಮಸ್ಯೆ ಆದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ತನ್ನ ಮೂಲಯತಿ ದೈವಿತಂ, ಆಗ ದೇವರು ಓಹೋ ಭಗವಂತ ನೀನೇ ಕಾಪಾಡು ಅಂತ ದೇವ್ರ ಹತ್ರ ಕೇಳ್ತೀವಿ. ಬಿಟ್ರೆ ಸುಖ ಇದ್ದಾಗ ದೇವ್ರನ್ನ ನಾವು ನೆನೆಸ್ಕೊಳ್ಳೋದೇ ಇಲ್ಲ. ಲಿಖಿತಂ ವಾಲ್ಮೀಕಿನ ಕಾಲೇ ಮುಕ್ತಿ ಸಾಧನ ಹೇತವೇ ಶಿವ ಪಾರ್ವತಿ ಸಂವಾದಂ ನಾರದಂ ವಾಲ್ಮೀಕಿ ಮೂಲಕಂ. ಲಿಖಿತಂ ವಾಲ್ಮೀಕಿನ ಕಾಲೇ ಮುಕ್ತಿ ಸಾಧನ ಹೇತವೇ, ಮುಕ್ತಿಗೋಸ್ಕರ ಇಂದಿನ ಆ ಕಾಲದಲ್ಲೇ ವಾಲ್ಮೀಕಿಯಿಂದ ಬರೆಯಲ್ಪಟ್ಟಿದೆ. ಮುಕ್ತಿಗೋಸ್ಕರ, ಮುಕ್ತಿ ಬೇಕು ಅಂತಾದರೆ ವಾಲ್ಮೀಕಿ ಬರೆದಂಥ ಈ ಪದ್ಯವನ್ನು ನೆನಪಿಟ್ಕೊಳ್ಳಿ.
ಅದನ್ನು ಶಿವಪಾರ್ವತಿ ಸಂವಾದ, ಶಿವಪಾರ್ವತಿಯರು ಹೇಳಿದ್ದಾರೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ. ರಾಮನ ಸ್ಮರಣೆ ಮಾಡುವುದರಿಂದ ಮುಕ್ತಿ ಸಾಧ್ಯ ಅಂತ ನಾರದರು ವಾಲ್ಮೀಕಿ ಹೇಳಿ, ವಾಲ್ಮೀಕಿ ಅದನ್ನು ಶಿವಪಾರ್ವತಿಯರು ಮಾಡಿದ್ದನ್ನು ನಾರದರನ್ನು ವಾಲ್ಮೀಕಿ ಹೇಳಿ, ವಾಲ್ಮೀಕಿ ಮೂಲಕ ನಮಗೆ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ವಾಲ್ಮೀಕಿ said it in the long back for liberation or mukti. It is discussed by God Shiva and Gauri, and thereby Narada, and thereby Valmiki. So we are learning it in Ramayana. ಶಿವಪಾರ್ವತಿ ಸಂವಾದೆ, ಶಿವಪಾರ್ವತಿಯರ ಸಂವಾದವನ್ನು ವಾಲ್ಮೀಕಿ ಮುನಿಗಳು ಬರೆದು ನಮ್ಮ ಮುಕ್ತಿ ಸಾಧನೆಗೆ ಸಹಕಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾರದರು ಹೇಳಿದ್ರು, ನಾರದರು ನಮಗೆ ಹೇಳಿದ್ರು. ಒಟ್ಟಿನಲ್ಲಿ ನಮಗೆ ಅದು ಅನುಕೂಲಕ್ಕೆ ಬಂದಿದೆ. ಪ್ರಜಾಪ್ರಭುತ್ವೇ ಅತ್ಯಂತಂ ವ್ಯಯರೂಪಿ ಚುನಾವಣಾ ತತ್ಸರ್ವಂ ಸಕಲಂ ತ್ಯಕ್ತ್ವಾ ಆಧಾರೇಣ ಅನುಸಂಧಯ. Election is very costly in the democracy. Instead, we select the supporter to the society. ಪ್ರಜಾಪ್ರಭುತ್ವ ಅತ್ಯಂತ ವ್ಯಯರೂಪಿ ಚುನಾವಣಾ. ಪ್ರಜಾಪ್ರಭುತ್ವದಲ್ಲಿ ತುಂಬ ಕಾಸ್ಟ್ಲಿ ಅಂತಂದರೆ ಈ ಚುನಾವಣೆ. ತತ್ಸರ್ವಂ ಸಕಲಂ ತ್ಯಕ್ತ್ವ, ಇದೆಲ್ಲ ಬಿಟ್ಬಿಟ್ಟತೆಗೆ ಆಧಾರೇಣ ಸಂದೇಹ. ಯಾರು ಸಮಾಜ ಸೇವೆಯನ್ನು ಹೆಚ್ಚು ಮಾಡುತ್ತಾರೆಯೋ ಅವರನ್ನೇ ಆ ಊರಿನ ಯಜಮಾನರಾಗಿ ಕೂರಿಸ್ಬಿಟ್ರೆ ಆಗಲೇ ಇಲ್ಲ. ಯಾರು ಸಮಾಜ ಸೇವೆ ಮಾಡ್ತಿರ್ತಾರೋ ಅವರು ಮುಖ್ಯವಾಗಿ ಎಲ್ಲ ರೋಡ್ ಮಾಡಿಕೊಡ್ತಾರೆ, ಎಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವ್ರು ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅವ್ರ ಆಧಾರದ ಮೇಲೆ ಕೊಟ್ಬಿಟ್ರೆ ಖರ್ಚೇ ಇರೋದಿಲ್ಲ. ಆಮೇಲೆ ಯಾರು ದುಡಿತಾನೆ ಅವನಿಗೆ ಬೆಲೆ ಕೊಟ್ಟ ಹಾಗಾಗುತ್ತೆ. ಸುಮ್ಮನೆ ಯಾರ್ಯಾರೋ ಬಂದು ಕೂತ್ಕೊಂಡು ಎಲೆಕ್ಟಾಗಿ ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ ಅಂತ ಅನ್ನೋದಕ್ಕಿಂತ ಅತ್ತಾಗ ದುಡ್ಡು ಖರ್ಚು, ಈತಾಗೆ ಒಳ್ಳೆ ಕೆಲಸನೂ ಆಗಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರನ್ನೇ ಸಪೋರ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. ಅವನು ಯಾವಾಗಲೂ ಒಳ್ಳೆ ಕೆಲಸ ಮನಸ್ಸಲ್ಲೇ ಇರ್ತಾನೆ, ಮಾಡ್ತಾನೆ ಇರ್ತಾನೆ. ಅಥವಾ ಅವ್ನು ನೆಕ್ಸ್ಟ್ ಟೈಮ್ ಕೆಲಸ ಮಾಡಲ್ಲ ಅಂತಂದ್ರೆ ಅವ್ನು ಬಿಟ್ಟು ಇನ್ಯಾವನೊಬ್ಬ ಅವನಿಗೆ ಕಾಂಪಿಟೇಟರಾಗಿ ಜಾಸ್ತಿ ಕೆಲಸ ಒಳ್ಳೆ ಕೆಲಸ ಮಾಡ್ತಿರ್ತಾನಲ್ಲ ಅವನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಒಟ್ಟಿನಲ್ಲಿ ಖರ್ಚನ್ನು ಇಲ್ಲಿ ಉಳಿಸ್ಬೋದು. ರಾಜಪ್ರಭುತ್ವಂಚ ಮಿಶ್ರಿತಂ ಭೂಮಿ ಯೋಗ್ಯತಾ ಯೋಗ್ಯತಾ ಮಾತ್ರ ಉತ್ಕರ್ಷಂ ಅಯೋಗ್ಯಂ ಶಾಸನೆ ತ್ಯಜೇತ್. ಮಿಕ್ಸಪ್ ವಿತ್ ಬೋತ್ kingship and democracy and decentralize the power. Here you should consider the ability. Ability is important here than the mobility. 5 ವರ್ಷಕ್ಕೆ ಬಂದು ಹೋಗುವ ಶಾಸಕನನ್ನು ಇಟ್ಕೊಂಡ್ರೆ ಏನು ಉಪಯೋಗ, ಇಟ್ಕೊಳ್ದಿದ್ರೆ ಏನು ಉಪಯೋಗ? ಅವನು ಒಳ್ಳೆ ಯೋಗ್ಯ ವ್ಯಕ್ತಿಯಾಗಿದ್ದರೆ ಎಬಿಲಿಟಿ ಆಧಾರದ ಮೇಲೆ ಎಷ್ಟು ವರ್ಷ ಬೇಕಾದರೂ ಕೊಡು. ರಾಜಪ್ರಭುತ್ವ ಮತ್ತು ಪ್ರಜಾರಾಜ್ಯ ಎರಡನ್ನು ಮಿಕ್ಸ್ ಮಾಡಿ ಭೂಮಿಯನ್ನು ಕಾಪಾಡುವಂಥವರಿಗೆ ಶ್ರೇಷ್ಠತೆಯನ್ನು ಕೊಡಿ, ಶಾಸಕತ್ವವನ್ನು ಕೊಡಿ. ಯೋಗ್ಯತಾ ಮಾತ್ರ ಉತ್ಕರ್ಷಂ, ಇಲ್ಲಿ ಅವರ ಯೋಗ್ಯತೆ ಮುಖ್ಯವಾಗಬೇಕು ಹೊರತು ಕ್ಯಾಸ್ಟ್, ಕ್ರೀಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಮುಖ್ಯ ಆಗಬಾರ್ದು. ಅಯೋಗ್ಯಂ ಶಾಸನೆ ತ್ಯಜೇತ್, ಅಯೋಗ್ಯನನ್ನು ಶಾಸನದಿಂದ ತೆಗೆದು ಬಿಡಬೇಕು. ತ್ಯಜಂತಿ ಶತ್ರು ಮಿತ್ರತ್ವಂ ಚುನಾವಣಾ ಅಧಿಕಾರಾರ್ಥಂ ಚುನಾವಣೆ. ತ್ಯಜಂತಿ ಶತ್ರು ಮಿತ್ರತ್ವಂ ಅಧಿಕಾರಾರ್ಥಂ ಚುನಾವಣೆ ಕೋಟ್ಯಂತರ ಧನಂ ವ್ಯರ್ಥಂ ಕುರುವಂತಿ ಜ್ಞಾತ ಶಾಸಕೇ. ದೇ ಡಿಪಾರ್ಟ್ ದ ಫ್ರೆಂಡ್ಶಿಪ್ and extreme dislike during the elections. Knowingly they spend crores of rupees of public money. ತ್ಯಜಂತಿ ಶತ್ರು ಮಿತ್ರತ್ವಂ, ಶತ್ರುತ್ವ ಮತ್ತು ಮಿತ್ರತ್ವ ಚುನಾವಣಾ ಸಮಯದಲ್ಲಿ ಅಧಿಕಾರಕ್ಕೋಸ್ಕರ ಹೇಗೆ ಬೇಕಾದರೂ ತಿರುಗಾಡುತ್ತೆ. ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯರ್ಥ ಮಾಡುತ್ತಾರೆ. ಮತ್ತು ನಮಗೆ ಗೊತ್ತಿರೋನೇ ಶಾಸಕ ಆಗ್ತಾನೆ. ಇವನು ಗೆಲ್ತಾನೆ ಅಂದರೆ ಅವ್ನು ಗೆಲ್ತಾನೆ, ಇವ್ನು ಗೆಲ್ಲಲ್ಲ ಅಂದರೆ ಅವ್ನು ಗೆಲ್ಲಲ್ಲ. ಇಷ್ಟು ಮಾಡೋದಕ್ಕೆ ಯಾಕೆ ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಬೇಕು? ಆಮೇಲೆ ಶತ್ರುಗಳು ಯಾರು, ಮಿತ್ರರು ಯಾರು, ನಮ್ಮ ಕಣ್ಣು ಮುಂದೆ ನಾವು ಸುಮ್ಮನೆ ಅದನ್ನು ನೋಡ್ಕೊಂಡು ಕೂತ್ಕೋಬೇಕು ಬಿಟ್ರೆ ಅವ್ರು ಯಾವ ಟೈಮ್ ಬೇಕಾದರೂ ದುಡ್ಡು ಕೊಟ್ಟ ಕಡೆ ಚೇಂಜ್ ಆಗ್ತಾ ಇರ್ತಾರೆ, ಬದಲಾಗ್ತಾ ಇರ್ತಾರೆ. ಎಚ್ಚರವಿರಬೇಕು. ಅತ್ಯಂತ ಘೋರ ಅವಿನಾಶಿ ಭಾವ
ಸ್ಥಿತ್ಯಂತರ ಭೂಮಿಗತೆ ಚ ಆಯುಃ ಅತ್ಯುನ್ನತ ರಾಜಕುಲಾದಿಭೋಗಂ ಚಿತಾಯ ತುಭ್ಯಂ ಸ್ಮಶಾನವಾತೆ. We think that we are eternal in this world. All richest empires vanished into thin grave gesture. ಅತ್ಯಂತ ಘೋರ ಅವಿನಾಶಿ ಭಾವ. ಈ ಪ್ರಪಂಚದಲ್ಲಿ ಅತ್ಯಂತ ಘೋರವಾದ ವಿಷಯ ಯಾವುದು ಅಂದರೆ ನಾನು ಶಾಶ್ವತ ಎಂಬಂತಹ ದುರ್ಬುದ್ಧಿ ಮತ್ತು ಕೆಟ್ಟ ಪರಿಕಲ್ಪನೆ. ಸ್ಥಿತ್ಯಂತರ ಭೂಮಿಗತೆ ಚ ಆಯುಹು, ಭೂಮಿಯು ಬದಲಾಗುತ್ತದೆ, ನಮ್ಮ ಆಯಸ್ಸು ಬದಲಾಗುತ್ತದೆ. ಅತ್ಯುನ್ನತ ರಾಜಕುಲಾಧಿಭೋಗಂ, ರಾಜ ಮಹಾರಾಜರು ಅತ್ಯುನ್ನತ ಪದವಿಯಲ್ಲಿ ಭೋಗಿಗಳಾಗಿದ್ದರೂ ಕೂಡ ಒಂದು ದಿವಸ ಚಿತಾಯತುಭ್ಯಂ, ಅವರಿಗೆ ಚಿತೆ ಬೆಂಕಿಯೇ ಗತಿ, ಸ್ಮಶಾನವಾತೆ ಸ್ಮಶಾನದ ಗಾಳಿಯೇ ಗತಿ, ನ ವಾತೆ ವಾತ ಯಾವಾಗ ನಿಂತೋಗುತ್ತೆ ದೇಹದಲ್ಲಿ ವಾಯು ನಿಂತ ತಕ್ಷಣ ಅವನನ್ನು ಬೆಂಕಿಗೆ ಹಾಕುತ್ತಾರೆ ಅಥವಾ ಸುಟ್ಟು ಬಿಡುತ್ತಾರೆ ಅಥವಾ ಭೂಮಿಯಡಿ ಹಾಕಿ ಹೂತು ಹಾಕುತ್ತಾರೆ. ಹೊರತು ರಾಜ ಆಗಿದ್ದ ಅಂಥೇಳಿ ಯಾರೋ ಅನ್ನು ಮತ್ತೆ ತಂದು ಸಿಂಹಾಸನ ಕೂರಿಸೋದಿಲ್ಲ. ಅನಂತ ವೈಭೋಗ ಅನಂತಕಾಲೇ ಜಗದೀಶದಾನಂ ಅಥವಾ ಕಿಮಸ್ತಿ ಅತ್ಯುನ್ನತಾಸ್ಥಾನ ಕ್ಷಣೇ ವಿನಾಶಿ ನಿರ್ವಾತ ದೇಹಂ ಗೃಹಾದ ಅನಂತರಂ. Everything is given by God, whether it long time pleasure or for a moment or moreover. All kinds of best positions will vanish within a second, immediate after the air coming out of the body, going out of the body. ಅನಂತ ವೈಭೋಗ ಅನಂತ ಕಾಲೇ, ದೊಡ್ಡ ವೈಭೋಗ, ಸಿಕ್ಕಾಪಟ್ಟೆ ವೈಭೋಗ, ಅನೇಕ ವರ್ಷಗಳ ಕಾಲ ವೈಭೋಗ ಮಾಡಿದ್ದೆಲ್ಲ ಜಗದೀಶದಾನಂ, ದೇವರು ಕೊಟ್ಟಂತಹ ಪುಣ್ಯದ ಪಾದದಿಂದ ಮಾತ್ರ ಸಾಧ್ಯ, ಅಥವಾ ಇನ್ಯಾರು ಕೊಡೋಕೆ ಸಾಧ್ಯ? ಅವನು ಕೊಟ್ಟರೆ ಉಂಟು. ಅತ್ಯುನ್ನತ ಸ್ಥಾನ ಕ್ಷಣೇ ವಿನಾಶಿ, ಅಂಥ ದೊಡ್ಡ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯು ಕೂಡ ಒಂದು ಕ್ಷಣದಲ್ಲಿ ನಾಶವಾಗಿ ಬಿಡಬಹುದು. ನಿರ್ವಾತ ದೇಹಂ ಗೃಹಾದ ನಂತರಂ, ಈ ದೇಹದಲ್ಲಿ ವಾತ ಪಾನವಾಯು ಅಪಾನವಾಯು ವಾಯು ದೇವರು ನಿಲ್ಲಿಸಿದರೆ, ಓಡಾಟವನ್ನು ನಿಲ್ಲಿಸಿದರೆ ಗೃಹಾದ ನಂತರಂ, ಅಂತಹ ದೇಹವನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ. ಅಹಮೇವ ರಾಜ ಅಹಮೇವ ದೇವ ಇತ್ಯಾದಿ ಭಾವಂ ಮಿಥ್ಯಾಭಿಧಾನಂ ಯದಾ ಯಮಃ ತನ್ನಿಯಮಂ ಕರೋತಿ ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ. There is a falsehood that I am the king, I am the god, I am great, etc. When inside a small air comes out of the body, when he stops inhale and exhale of a person, as per the instruction of the god Yama, we are the national waste. ಅಹಮೇವ ರಾಜ, ನಾನೇ ರಾಜ, ಅಹಮೇವ ದೇವ, ನಾನೇ ದೇವರು, ಐ ಆಮ್ ಗ್ರೇಟ್, ನಾನೇ ಗ್ರೇಟ್ ಇತ್ಯಾದಿ ಭಾವಂ ಮಿಥ್ಯಾಭಿಧಾನಂ, ಇದೆಲ್ಲ ಸುಳ್ಳು, ಏನೂ ಇಲ್ಲ, ಟುಸ್ಪಟಕಿ. ಯದಾ ಯಮಃ ತನ್ನಿಯಮಂ ಕರೋತಿ ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ. ಯಮನೇನಾದರೂ ಮನಸ್ಸು ಮಾಡಿದರೆ ಸಾಕಪ್ಪ ಅಂತ ಅನಿಸಿದರೆ ಸಾಕು, ದೇಹದ ಒಳಗಿರುವ ಗಾಳಿಯನ್ನು ನಿಲ್ಲಿಸಿಬಿಡುತ್ತಾನೆ, ಹೊರಗೆ ಬಿಡುತ್ತಾನೆ. ಗಾಳಿ ಯಾವಾಗ ಹೊರಗೆ ಬರುತ್ತೋ ಬಾಡಿ ಖಾಲಿಯಾಗಿ ಮಲಗಿಬಿಡುತ್ತದೆ. ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ, ಒಳಗಿದ್ದ ಗಾಳಿ ಹೊರಗೆ ಬರುತ್ತದೆ. ಅತ್ಯಂತ ಮಮಕಾರ ಅನಂತ ಕಾಲೇ ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ ಚಕ್ರೇ ಕುಜನ್ಮಾಂತರ ಆವರ್ತ್ಯ ದೇಹಿ ನಿರಂತರೋಯಂ ಅಧುನೈವ ಜಾಗೃತ. Too much yearning on the life for a long time will drag the mind to take many rebirths. We get many births in that circle. So be careful and keep distance with your greed. ಅತ್ಯಂತ ಮಮಕಾರ ಅನಂತ ಕಾಲೇ ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ.
ಅದು ಬೇಕು, ಇದು ಬೇಕು, ಆ ವಸ್ತು ಬೇಕು, ಆ ಮನೆ ಬೇಕು, ಅದು ಬೇಕು, ಅತ್ಯಂತ ಮಮಕಾರ. ಅನೇಕ ವರ್ಷಗಳ ಕಾಲ ಸಾಯೋ ಸ್ಥಿತಿ ಬಂದರೂ ಬೇಕು ಬೇಕು ಅನ್ನೋದು ಬಿಟ್ಟಿರಲ್ಲ. ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ, ಇದರಿಂದ ವಿಷಯಾಸಕ್ತಿ ಹೆಚ್ಚಾಗುತ್ತದೆ ಹೊರತು ಚಕ್ರೆ ಕುಜನ್ಮಾಂತರ ಆವರ್ತಿದೇಹಿ, ಕೆಟ್ಟ ಜನ್ಮಗಳಲ್ಲಿ ಪುನಃ 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 ನಾವು ಆಸೆಯ ಪ್ರಭಾವದಿಂದ ಅದು ಬೇಕು ಅಂತ ಅನ್ಸಿದ್ದು ಸಿಕ್ಕಿರೋದಿಲ್ಲ, ಪುನಃ ಇನ್ನೊಂದು ಜನ್ಮದಲ್ಲಿ ಪಡಿಬೇಕು ಅಂತ ಇಲ್ಲಿ ಬರ್ತೀವಿ. ನಿರಂತರೋಯಂ ಅಧುನೈವ ಜಾಗೃತ, ಇದು ನಿರಂತರವಾದ ಆಸೆಗಳ ಪರಿಣಾಮದಿಂದ ಆದ ಜನ್ಮ. ಅದರಿಂದ ಈಗಲೇ ಎಚ್ಚರ ವಹಿಸಿ ಆಸೆಗಳನ್ನು ಬಿಟ್ಟು ಕಾಮಕ್ರೋಧ ಫಲಿತಾಂಶ ಲಾಭಾಯ ಸರ್ವೇಪಿ ಅಧಿಕಾರಿ ಸಹಜವಾಗಿ ನೀನು ಮುಕ್ತಾತ್ಮನ. ನಿಷ್ಫಲಿತಾಂಶ ಟೀಕಾಯ ನೇತಿ ನೇತಿ ಫಲಾಯತಿ. ಎವ್ರಿಬಡಿ ಈಸ್ ದ ಫಾದರ್ ಆಫ್ ಗುಡ್ ರಿಸಲ್ಟ್. ಆರ್ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್. ಎವ್ರಿಬಡಿ ವಿಲ್ ರನ್ ಅವೇ ಫಾರ್ ದ ನೆಗೆಟಿವ್ ರಿಸಲ್ಟ್ಸ್, ಸೇಯಿಂಗ್ ನೋ ನೋ ನೋ, ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ಸತ್ಫಲಿತಾಂಶ ಲಾಭಾಯ, ಒಳ್ಳೆಯ ಫಲಿತಾಂಶ ಲಾಭ ಬಂದಾಗ ಸರ್ವೇಪಿ ಅಧಿಕಾರಣ, ನನ್ನಿಂದಲೇ ಆಯಿತು, ನಾನು ಮಾಡಿದ್ದಕ್ಕೆ ಅದು ಲಾಭ ಬಂದಿತ್ತು. ನಿಷ್ಫಲಿತಾಂಶ ಲಾಭಾಯ, ಲಾಸ್ ಆಗಿಬಿಟ್ರೆ ಎಲ್ಲರೂ ಟೀಕೆ ಮಾಡ್ತಾರಲ್ಲ. ನಿಷ್ಫಲಿತಾಂಶ ಟೀಕಾಯ ನೇತಿ ನೇತಿ ಫಲ ಐತಿ, ನಾನಲ್ಲಪ್ಪ, ನಂಗೆ ಗೊತ್ತಿಲ್ಲಪ್ಪ, ನಂಗೆ ಸಂಬಂಧಪಟ್ಟಿಲ್ಲಪ್ಪ, ನಾನು ಮಾಡಿದ್ದಲ್ವೇ ಅಲ್ಲ, ನಾನು ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಅಂಥೇಳಿ ಫಲಾಯತಿ ಓಡಿ ಹೋಗುತ್ತಾರೆ. ಸರ್ವೇಪಿ ಲಾಭಮಿಚ್ಚಂತಿ ಕರ್ತವ್ಯೇಶ ಫಲಾಯತಿ. ಕಷ್ಟಂ ಸಜ್ಜನ ದಾರಿದ್ರ್ಯಂ ಸುಖಭೋಗಾಯ ದುರ್ಜನಃ. ಎವ್ರಿಬಡಿ ವಾಂಟ್ ಗುಡ್ ರಿಸಲ್ಟ್ಸ್ ಬಟ್ ರನ್ ಅವೇ ಫಾರ್ ದ ಡ್ಯೂಟೀಸ್ ಆರ್ ಡೆಡಿಕೇಶನ್ಸ್. ಇಟ್ ಈಸ್ ದ ಅಬ್ಲಿಗೇಷನ್ ಆಫ್ ಸಾಫ್ಟ್ ಪೀಪಲ್ ಟು ಸಫರ್, ವರ್ಕ್ ಹಾರ್ಡ್ ಆ್ಯಂಡ್ ಡೆವಲಪ್. ಆಸ್ ಆಪರ್ಚುನಿಸ್ಟ್ಸ್, bad people enter when there is a good result and snatch it from the good people and enjoy that power forever. ಸರ್ವೇಪಿ ಲಾಭಮಿಚ್ಚಂತಿ ಕರ್ತವ್ಯೇಚ ಫಲಾಯತಿ. ಎಲ್ಲರೂ ಲಾಭ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡ್ತಾರೆ, ಆದರೆ ತನ್ನ ಕರ್ತವ್ಯ ಎಷ್ಟು, ನನ್ನಿಂದ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ನಾನೆಷ್ಟು ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆನೇ ಮಾಡಲ್ಲ. ಕಷ್ಟಂ ಸಜ್ಜನ ದಾರಿದ್ರ್ಯಂ, ಕಷ್ಟಪಡೋದು ಸಜ್ಜನರ ಕರ್ಮ. ವರ್ಕ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಕಷ್ಟಪಡ್ತಾರೆ, ಎಲ್ಲ ಮಾಡಿ ಆದ ನಂತರ ಲಾಭ ಇದೆ ಅಂತ ಗೊತ್ತಾದ ತಕ್ಷಣ ದುರ್ಜನ ಓಡಿ ಬಂದು ಭವನ ಹತ್ರ ಕಿತ್ಕೊಂಡು ಸುಖ ಭೋಗ ಮಾಡಿಕೊಂಡು ಇರುತ್ತಾರೆ. ಇದು ದುರ್ವಿಧಿ, ಇದೇ ದುರಂತ. ಉಪದೇಶಾಯ ಮಾಯಾತಿ ವಯೋವೃದ್ಧಾಯ ಬಾಲಕಃ, ದುರಂತಂ ದುಷ್ಟಕಾಲಸ್ಯ ಧನಮುದ್ಯೋಗ ಕಾರಣಂ. An immature will come and preach an aged person. This is the tragedy of the time and mainly due to the luxury, money and employment. ಉಪದೇಶಾಯ ಮಾಯಾತಿ, ಉಪದೇಶಕ್ಕೋಸ್ಕರ ಬರ್ತಾನೆ. ಯಾರಿಗೆ? ವಯೋವೃದ್ಧನಿಗೋಸ್ಕರ. ಯಾರು? ಬಾಲಕ ಬರ್ತಾನೆ. ವಯೋವೃದ್ಧನಿಗೆ ಬಾಲಕ ಬಂದು ಹೇಳ್ಕೊಡ್ತಾನೆ. ಏನಂತ? ನಿಂಗೇನು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ಬೋ ತಾತ ಅಂತಾನೆ. ಇದಕ್ಕೆ ಕಾರಣ ಏನು? ದುರಂತಂ ದುಷ್ಟಕಾಲಸ್ಯ, ಕಾಲವೇ ಕಾರಣ. ಕಾಲದ ಮಹಿಮೆ. ಧನ, ದುಡ್ಡು ಕೈಯಲ್ಲಿ ಓಡಾಡೋದೇ ಒಂದು ಕಾರಣ. ಉದ್ಯೋಗ, ಬೇಕಾದಷ್ಟು ಕೆಲಸ ಸಿಗೋದೇ ಒಂದು ಕಾರಣ. ಎಲ್ಲ ಕೈಯಲ್ಲಿ ದುಡ್ಡು ಓಡಾಡೋದ್ರಿಂದ ಯಾರಷ್ಟೇ ವಯಸ್ಸಾದವರಿಗೆ ಯಾವ ಬೆಲೆನೂ ಇರುವುದಿಲ್ಲ. ಬದಲಾಗಿ ಇವರಿಂದ ಅವರು ಉಪದೇಶ ಪಡೆಯಬೇಕು ಪರಿಸ್ಥಿತಿ ಬರುತ್ತೆ. ನಿಂಗೇನು ಗೊತ್ತಿಲ್ಲ, ಕೂತ್ಕೊಳ್ಳೋ ಮದುವೆ ಅಂತ ತಿಳುವಳಿಕೆ ಇರೋರನ್ನ ತಮಾಷೆ ಮಾಡೋ ಕಾಲ ಬಂದಿದೆ. ಅಹಂಕಾರಾದಿ ಉನ್ಮತ್ತಃ ವಯೋವೃದ್ಧಾಯ ಬೋಧತಿ ಅವಿಚಾರಿ ಅಲ್ಪವಿದ್ಯಾ ವೃದ್ಧ ತ್ವಂ ನಿಷ್ಪ್ರಯೋಜಕಃ. ಎ ಚೈಲ್ಡ್ ಹೂ ಈಸ್ ಓವರ್ ಕಾನ್ಫಿಡೆಂಟ್ with superiority complex will give the lecture to the old people that, oh old man, you are useless, you are a waste, you don't know anything, I say, etc. ಅಹಂಕಾರಾದಿ ಉನ್ಮತ್ತಃ, ಧನಮದ, ವಿದ್ಯಾಮದ, ವಯೋಮದ, ರೂಪಮದ ಎಲ್ಲ ಮದಗಳಿಂದ ತುಂಬಿದವನು ವಯೋವೃದ್ಧಾಯ ಬೋಧತಿ, ವಯಸ್ಸಾದವನಿಗೆ ಉಪದೇಶ ಮಾಡ್ತಾನೆ. ಏನಂತ?
ಅವಿಚಾರಿ ಅಲ್ಪವಿದ್ಯಾ ವೃದ್ಧ, ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಅವಿಚಾರಿ, ವಿಚಾರ ಮಾಡೋದಿಲ್ವಾ ನೀನು? ನಿಂಗೆ ನನ್ನಷ್ಟು ಎಜುಕೇಶನ್ ಇದೆಯಾ ನಿಂಗೆ? ಓದಿಲ್ಲ ಮಾಡಿಲ್ಲ ನಿಂಗೆ ಯಾವ ಹೇಳೋದು? ಮುದ್ಕ ತೊಲಗಾಚೆ ತ್ವಂ ನಿಷ್ಪ್ರಯೋಜಕ, ನೀನು ಅಯೋಗ್ಯ, ನೀ ಯಾತಕ್ಕೂ ಬರ್ದದ್ ಮುದ್ಕ, ಹೋಗತ್ತಾಗಿ ಹಳೆ ಕಬ್ಬಣ ಹಳೆ ಸಾಮಾನು ಅಂತ ಹೇಳ್ತಾರೆ. ಪಿತೇನ ಸಕಲಂ ಪ್ರಾಪ್ಯ ಪಿತಂ ಬೋಧತಿ ತತ್ಸುತ. ಪಿತಾ ತ್ವಂ ಕಿಂ ನ ಜಾನಾತಿ ಸದಾ ತ್ವಂ ಅಪ್ರಯೋಜಕ. Son teaches his father about the life after getting everything from his father. Oh father, you don't know anything. You are a national waste, etc. ಪಿತೇನ ಸಕಲಂ ಪ್ರಾಪ್ಯ, ತಂದೆಯಿಂದಲೇ ಎಲ್ಲವನ್ನು ದೇಹವನ್ನು ಪಡೆದುಕೊಂಡಂತಹ ಮಗ ಪಿತಂ ಬೋಧತಿ ತತ್ಸುತ, ತಂದೆಗೆ ಬುದ್ಧಿವಾದ ಹೇಳ್ತಾನೆ. ತತ್ಸುತ, ಅವನ ಮಗ ಅವನಿಗೆ ಬುದ್ಧಿ ಹೇಳೋದು. ಎಂಥ ಪರಿಸ್ಥಿತಿ! ಪಿತಾ ತ್ವಂ ಕಿನ್ನ ಜಾನಾತಿ, ನಿನಗೇನು ಗೊತ್ತಾಗಲ್ಲ. ಪಿತಾ ತ್ವಂ, ತಂದೆಯೇ ನಿನಗೆ ಏನು ಗೊತ್ತಾಗಲ್ಲ. ಸದಾ ತ್ವಂ ಅಪ್ರಯೋಜಕ, ನೀನು ಯಾವಾಗಲೂ ನ್ಯಾಷನಲ್ ವೇಸ್ಟು, ಕಾಮನ್ ಸೆನ್ಸ್ ಇಲ್ಲ, ನಿಂಗೆ ಗೊತ್ತಾಗೋದಿಲ್ಲ. ನಿನಗೆ ಏನಪ್ಪನೋ ನೀನು ವಯಜಂದಾಗಿದೆ, ಕಾಮನ್ ಸೆನ್ಸ್ ಇಲ್ಲ ಅಂತ ಮಗ ಅಪ್ಪನಿಗೆ ಬೈಯೋದು. ಎಂಥ ಪರಿಸ್ಥಿತಿ ಭಗವಂತ! ದುರ್ಜನಾದೇವ ದುರ್ಬುದ್ಧಿ ಸಮೂಹೇ ದುರ್ಬೀಜಾಯತೆ, ಸಜ್ಜನಾದ್ ನಾಶ ದುಸ್ಸಾಧ್ಯಂ, ದುರ್ಬುದ್ಧೇ ದುಷ್ಟನಾಶನಂ. Bad personality, when joins with crooked mentality, people will be a vicious seed. Noble people cannot kill the negativity, but the bad personality will kill bad persons in future. ದುರ್ಜನಾದೇವ ದುರ್ಬುದ್ಧಿ, ದುರ್ಜನರಿಂದಲೇ ದುರ್ಬುದ್ಧಿ. ಮತ್ತೆ ಅಂಥವರೆಲ್ಲ ಒಂದ್ ಕಡೆ ಸೇರಿಬಿಟ್ರೆ ಸಮೂಹ ದುರ್ಬೀಜ ಆಯ್ತೆ, ಸಮೂಹದಲ್ಲಿ ದೊಡ್ಡ ಬೀಜ ಬೆಳೆದು ಆಲದ ಮರ ಹೋಗುತ್ತೆ. ಸಜ್ಜನಾತ್ ನಾಶ ದುಸ್ಸಾಧ್ಯಂ, ಇಂತಹ ದುರ್ಜನರನ್ನು ನಾಶ ಮಾಡೋದು ಸಜ್ಜನರಿಂದ ಸಾಧ್ಯವೇ ಇಲ್ಲ. ಮತ್ತೆ ಹೇಗೆ ಸಾಧ್ಯ ಅಂತಂದ್ರೆ ದುರ್ಬುದ್ಧೇ ದುಷ್ಟನಾಶನ. ಅವರವರಿಗೆ ಕೆಟ್ಟ ಬುದ್ಧಿ ಬಂದು ಯಾದವಿ ಕಲಹದ ಮೂಲಕ ಅವರವರೇ ಕೊಚ್ಚಿ ಕೊಲೆ ಮಾಡಿ ಸಾಯಬೇಕೇ ವಿನಃ ಸಜ್ಜನರಿಂದ ದುರ್ಜನರನ್ನು ಸರಿ ಮಾಡಲು ಸಾಧ್ಯವೇ ಇಲ್ಲ. ದುರಂತಮಿತಿ ವಿಜ್ಞೇಯು ಅಜ್ಞಾನೋ ಭವತಿ ಶ್ರೇಷ್ಠತಾ, ಅಜ್ಞಾನ ಭೋಗಾದುತ್ಕರ್ಷಂ ಜ್ಞಾನಾಯ ಮರಣಂ ಧ್ರುವಂ. It is a tragedy of the life that half-baked is entertained in the world. Capable will die soon and substandard live longer. ದುರಂತಮಿತಿ ವಿಜ್ಞೇಯು, ದುರಂತ ಎಂದು ತಿಳಿ. ಅಜ್ಞಾನೋ ಭವತಿ ಶ್ರೇಷ್ಠತ, ಅಜ್ಞಾನಿಯಾದರೆ ಶ್ರೇಷ್ಠನಾಗುತ್ತೀಯೇ. ಅಜ್ಞಾನ ಭೋಗ ದುಷ್ಕೃತ್ಯಂ, ಮಜಾ ಮಾಡೋದು, ಕಾಮನ್ ಸೆನ್ಸ್ ಇಲ್ಲದೆ ಇರೋದು, ಅಜ್ಞಾನಿಯಾಗಿರೋದು, ಕೆಟ್ಟ ಕೆಲಸ ಮಾಡುವುದು ಎಲ್ಲ ಈಗಿನ ಕಾಲದ ಮಹಿಮೆ. ಜ್ಞಾನಾಯ ಮರಣಂ ಧ್ರುವಂ, ಅಕಸ್ಮಾತ್ ನೀನು ಜ್ಞಾನಿ ಆದಿ ಅಂತಾದರೆ ನಿನಗೆ ನಾಶ, ಮರಣವೇ ಗತಿ. ಜ್ಞಾನಾಯ ಮರಣಂ ಧ್ರುವಂ, ಜ್ಞಾನಿಗಳಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ, ಗೌರವ ಇಲ್ಲ. ಅಜ್ಞಾನಿಗಳು ಕುಣಿದಾಡುತ್ತಾರೆ. ಸಜ್ಜನಾರಂಭಿತ ಸಂಘಃ ಪ್ರಕಾಶಯತಿ ಸಂತತಂ, ಉನ್ನತಿಂ ದೃಷ್ಟ್ವಾ ದುಷ್ಟೋಯಂ ಶಕುನೇರಾಗತ್ಯ ನಶ್ಯತಿ. If an institution started by a noble person will flourish undoubtedly with the sacrifice, even in the long run. But an idiot enters by observing this into it and ruins shortly on greedy like Shakuni. ಸಜ್ಜನಾರಂಭಿತ ಸಂಘ, ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುವ ಕರ್ತವ್ಯವೇ ದೇವರು ಎಂಬ ನಂಬಿದ ವ್ಯಕ್ತಿಯಿಂದ, ಎಂಥ ಸಜ್ಜನರಿಂದ ಒಂದು ಸಂಘ ಸ್ಥಾಪನೆ ಆದರೆ ಅದು ಸಹಜವಾಗಿ ಪ್ರಕಾಶಯತಿ ಸಂತತಂ, ಯಾವಾಗಲೂ ಬೆಳೆಯುತ್ತದೆ. ಈ ಸಮಯದಲ್ಲಿ ಉನ್ನತಿಂ ದೃಷ್ಟ, ಇವರು ಬೆಳೀತಾ ಇರೋದನ್ನ ನೋಡಿ ದುಷ್ಟೋಯಂ, ಅಲ್ಲೊಬ್ಬ ದುಷ್ಟ ಬರ್ತಾನೆ,
ದುಷ್ಟೋಯಂ ಶಕುನೇರಾಗತ್ಯ, ಶಕುನಿ ಥರ ಬಂದು ಸೇರ್ಕೋತಾನೆ. ಅಗತ್ಯ ದುರ್ಹಾಸಿ, ದುರಹಂಕಾರ, ದುರ್ಬುದ್ಧಿಯಿಂದ ಎಲ್ಲರನ್ನು ಕೆಡಿಸಿ ನಾಶ ಮಾಡಿ, ನಶ್ಯತಿ, ಇಡೀ ಸಂಸ್ಥೆಯನ್ನು ನಾಶ ಮಾಡಿ, ಪಾಪರ್ ಮಾಡಿ, ಗಬ್ಬೆಬ್ಸಿ, ತಾನು ತಿನ್ನಲಾರ್ದೆ ಬೇರೆಯವ್ರಿಗೆ ಕೊಡಲಾರ್ದೆ ನಾಶ ಮಾಡಿ ಹೋಗುತ್ತಾನೆ. ಪರೀಕ್ಷಾ ಸರ್ವವಿದ್ಯೇಷು ಸ್ವತಂತ್ರ ಸಮಿತಿರ್ಬುಧೈಃ ತ್ರಿಮಾಸೇ ಸಮಿತಿ ತತ್ರ ಪರೀಕ್ಷಾ ಕಾರ್ಯತತ್ಪರ. Examination of all universities should be conducted not by the universities but by the central authorities of eminent executives. Their duty is to conduct the exams and not to teach anybody for every 3 months in all disciplines. Their duty is to conduct exams for every 3 months in all disciplines. ಪರೀಕ್ಷಾ ಸರ್ವವಿದ್ಯೇಷು, ಎಲ್ಲ ರೀತಿಯ ಡಿಸಿಪ್ಲಿನ್ಗಳಲ್ಲಿ, ಎಲ್ಲ ವಿದ್ಯೆಗಳಲ್ಲಿ, BA BCom BSc ಕಾಮರ್ಸ್ ಯಾವುದಿದ್ರು ಎಲ್ಲದರಲ್ಲೂ ಕೂಡ ನೀಟ್ ಎಕ್ಸಾಮ್ ಥರ ಸ್ವತಂತ್ರ ಸಮಿತಿರ್ಬುಧೈಃ, ತುಂಬ ಜ್ಞಾನಿಗಳಾದ ಜ್ಞಾನಿಗಳಾಗಿ ತಿಳುವಳಿಕೆ ಇರುವಂತಹ, ಕ್ಯಾಸ್ಟ್ ಕ್ರೀಡ್ ರೇಸ್ ಸೆಕ್ಸ್ ಏಜ್ ಗ್ರೂಪ್ ಇಲ್ಲದೆ ಇರುವಂತಹ ನಿಜವಾದ ಜ್ಞಾನಿಗಳೆಲ್ಲ ಒಂದು ಕಡೆ ಇದ್ದಂತಹ ಅಂಥ ಬುಧೈಹಿ ವಿದ್ವಾಂಸರಿಂದ ಸ್ವತಂತ್ರವಾದ, ಯಾವುದೇ ಸರ್ಕಾರದಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಪ್ರಭಾವ ಬೀರದೇ ಇರುವಂತಹ ಒಂದು ಸಂಸ್ಥೆಯಿಂದ ಪ್ರತಿ 3 ತಿಂಗಳಿಗೊಮ್ಮೆ ಪದೇ ಪದೇ ರೊಟೇಷನ್ ವೈಸ್ ಎಕ್ಸಾಮ್ಸ್ ನಡೀತಾ ಇರಬೇಕು. ತ್ರಿಮಾಸೇ ಸಮಿತಿಸ್ತತ್ರ ಪರೀಕ್ಷೆ ಕಾರ್ಯತತ್ಪರ, ಪರೀಕ್ಷೆಯನ್ನು ಅವರು ರೊಟೀನ್ ಆಗಿ ಮಾಡ್ತಾ ಇರಬೇಕು. ನೆಟ್ ಸ್ಲೆಟ್ ಎಕ್ಸಾಮ್ ಯಾವುದೇ ಪ್ರಭಾವ ಬೀರದೆ ಮಾಡಿದರೆ ಒಳ್ಳೆಯದು, ಪ್ರಭಾವ ಬೀರಿದರೆ ಒಳ್ಳೆಯದಲ್ಲ. ಪ್ರಭಾವ ಬೀರದೆ ಯಾವುದೇ ರಾಜಕೀಯ ಪ್ರಭಾವವನ್ನು ಮೀರಿ ನಿಂತಹ ಸಂಸ್ಥೆ ಇದ್ದರೆ ಅಂತಹ ಸಂಸ್ಥೆಗಳು ಆಗಾಗ್ಗೆ ಪರೀಕ್ಷಾ ಕಾರ್ಯವನ್ನು ಮಾಡುತ್ತಿರಬೇಕು. ಹಾಗಾದರೆ ಯೂನಿವರ್ಸಿಟಿ ಕೆಲಸ ಏನು? ಬರೀ ಪಾಠ ಮಾಡಿ ಅವರಿಗೆ ಜ್ಞಾನವನ್ನು ತುಂಬುವುದಷ್ಟೇ ಕೆಲಸ. ಎಕ್ಸಾಮಿನೇಷನ್ನು, ಸರ್ಟಿಫಿಕೇಷನ್ನು, ರಾಜಕೀಯ ಮಾಡೋದು, ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಇರಬಾರದು ಅಲ್ಲಿ. ಪರೀಕ್ಷಾ ಸರ್ವವಿದ್ಯೇಷು ಸ್ವತಂತ್ರ ಸಮಿತಿರ್ಬುಧೈಃ, ಸ್ವತಂತ್ರವಾದ ಸಮಿತಿಯಿಂದ ಇದು ನಿಯಂತ್ರಣಗೊಳ್ಳಬೇಕು. 3 ತಿಂಗಳಿಗೊಂದ್ಸಲ ರೊಟೀನ್ ವೈಸ್ ಎಕ್ಸಾಮ್ಸ್ ನಡೀತಾ ಇರಬೇಕು. ಆಗ ಆಟೋಮೆಟಿಕ್ ಆಗಿ CA ಎಕ್ಸಾಮ್ಸು, CA ಫೌಂಡೇಶನ್ ಎಕ್ಸಾಮ್ಸು ಅಂತ ಹೇಗೆ ನಡೆಯುತ್ತೆ ಆ ರೀತಿ ನಡೆದಾಗ ಒಂದು ಕ್ವಾಲಿಟಿ ಬರುತ್ತೆ. ಆಗತಾ ಸುಖ ಸಂಪತ್ತಿ ಸುಜನಾದೇವ ವೃದ್ಧ್ಯತಿ, ಲಾಭ ಪ್ರಲೋಭೆ ಉತ್ಪತ್ತಿ ಉದರೇ ಜಂತುರಿತ್ಯಪಿ. If you want any kind of improvement, it is possible only by noble people, dedicated people. But a greedy enters into that when there is a profit and eat everything like stomach worm. ಆಗತಾ ಸುಖ ಸಂಪತ್ತಿ ಸುಜನಾದೇವ ವೃದ್ಧ್ಯತಿ. ಯಾವುದೇ ರೀತಿಯ ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ಒಳ್ಳೆಯವರಿಂದ ಮಾತ್ರವೇ ಸಾಧ್ಯ. ಲಾಭ ಪ್ರಲೋಭ, ಯಾವಾಗ ನಂಗೆ ಬೇಕು ನಮ್ಮ ಅದು ಹಾಗೆ ಹೀಗೆ ಪ್ರಲೋಭನೆಗೆ ಯಾವಾಗ ಒಳಗಾಗ್ತೀವಿ, ಉತ್ಪತ್ತಿಯಾದ ತಕ್ಷಣ ಹೊಟ್ಟೆ ಹುಳುತ್ತರ ಅವ್ರು ಬಂದು ಎಲ್ಲವನ್ನು ನುಂಗಿ ನೆಕ್ಕಿ ನೀರು ಕುಡಿದು ನಾವು ತಿಂದ ಆಹಾರವನ್ನು ಅವ್ರು ತಿಂದುಕೊಳ್ತಾರೆ. ಉದರೇ ಜಂತುರಿತ್ಯಪಿ, ಹೊಟ್ಟೆಯಲ್ಲಿರೋ ಹುಳದಂತೆ ಬಂದು ಒಳ್ಳೆಯ ಸಂಸ್ಥೆಗಳನ್ನೆಲ್ಲ ನಾಶ ಮಾಡಿ ಬಿಡುತ್ತಾರೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸುಖಿ ಸದ್ಧರ್ಮಕಾಲೇಪಿ ಆವಿರ್ಭವತಿ ರಾಕ್ಷಸ, ಸದ್ಬುದ್ಧಿಂ ನಾಶನಂ ಕೃತ್ವಾ ಪ್ರಲೋಭಂಚ ಪ್ರಚೋದತಿ. ಎ ಡೆಮನ್ ಆರ್ ರಾಕ್ಷಸ reoriginate
even during prosperity. He will destroy the nobility and good people and expands the cruelty. ಸುಖಿ ಸದ್ಧರ್ಮ ಕಾಲೇಪಿ, ಸುಖಿ ರಾಮರಾಜ್ಯದ ಕಾಲದಲ್ಲೂ ಆವಿರ್ಭವತಿ ರಾಕ್ಷಸರು ಹುಟ್ಟಿಕೊಳ್ಳುತ್ತಾರೆ. ಅವರೇನು ಮಾಡ್ತಾರೆ? ಸದ್ಬುದ್ಧಿಂ ನಾಶನಂ ಕೃತ್ವ, ಒಳ್ಳೆಯ ಬುದ್ಧಿ ಇರೋರನ್ನೆಲ್ಲ ನಾಶ ಮಾಡಿ ಅವ್ರ ಕಡೆ ಎಳ್ಕೊಂಡು ಪ್ರಲೋಭಂಚ ಪ್ರಚೋದತಿ, ಲೋಭ ಮೋಹ ಮದ ಮತ್ಸರ ಎಲ್ಲವನ್ನೂ ಕೂಡ ಪ್ರಚೋದನೆ ಮಾಡುತ್ತಾರೆ. ಸರ್ವೋತ್ತಮೋಪಿ ರಾಜಾ ಹಿ ಕರ್ತವ್ಯಂ ದುಷ್ಟದಂಡನಂ, ಅನ್ಯಥಾ ಸರ್ವಸಂಪತ್ತಿ ನಾಶಂ ಲವಣಮಿವಾಂಬಸ. Even though the king is very good, he should not make delay to punish the culprits. Otherwise, they ruin everything like salt mixing with water. ಸರ್ವೋತ್ತಮೋಪಿ ರಾಜಾಹಿ, ಉತ್ತಮವಾದ ರಾಜನಾದರೂ ಕೂಡ ಕರ್ತವ್ಯಂ ದುಷ್ಟದಂಡನಂ, ದುಷ್ಟದಂಡನೆಯನ್ನು ಮಾಡಲೇಬೇಕು. ಅನ್ಯಥಾ, ಅಲ್ಲದಿದ್ದರೆ ಸರ್ವ ಸಂಪತ್ತಿ, ಆರ್ಜಿಸಿದ ಕಷ್ಟಪಟ್ಟು ಸಂಪಾದಿಸಿದ ಎಲ್ಲ ದುಡ್ಡು ದವಸ ಧಾನ್ಯಗಳು ಈ ದುಷ್ಟರ ಜೊತೆ ಸೇರಿ ಹಾಳಾಗಿ ಹೋಗುತ್ತದೆ. ನೀರಿನಲ್ಲಿ ಸೇರಿಕೊಂಡ ಉಪ್ಪಿನಂತೆ, ಹೊಳೆಯಲ್ಲಿ ಕದರಿದ ಹುಣಸೆಹಣ್ಣಿನಂತೆ ಎಲ್ಲವೂ ನಾಶ ಮಾಡಿ ಬಿಡುತ್ತಾರೆ. ರಾಸಾಯನಿಕಂ ಸಂಪ್ರೋಕ್ಷ್ಯ ಮಾನವ ಕೀಟನಾಶಕ, ತದೇವ ಪುನರಾಗತ್ಯ ಪರಮಾಣು ಲೋಕನಾಶಕ. To kill the insects, man will spray insecticides or pesticides that only in turn enters into our body through our food and kill us. ರಾಸಾಯನಿಕಂ ಸಂಪ್ರೋಕ್ಷ್ಯ, ರಾಸಾಯನಿಕಗಳನ್ನು ಹಾಕಿ ಮಾನವ ಕ್ರಿಮಿಕೀಟನಾಶಕಗಳನ್ನು ಹಾಕಿ ಹೊಸ ರೀತಿಯ ಅತ್ಯುತ್ತಮವಾದ ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತಾನೆ. ಆದರೆ ಅದನ್ನು ತಿಂದ ಮನುಷ್ಯ ಆ ಪರಮಾಣು ರೂಪದಲ್ಲಿ ಬಂದು ಸೇರಿಕೊಂಡು ಮನುಷ್ಯನನ್ನೇ ಈ ಪ್ರಾಣಿ ರೂಪದಲ್ಲದಿದ್ದರೂ ರಾಸಾಯನಿಕ ರೂಪದಲ್ಲಿ ನಮ್ಮ ದೇಹವನ್ನು ಸೇರಿ ನಮ್ಮನ್ನು ನಾಶ ಮಾಡುತ್ತದೆ. ಪೋಷಿತ ಶೋಷಿತಂ ಹಂತಿ ಯಾಚಿತಂ ಧನಿಕಸ್ಸದಾ, ವ್ಯಾಘ್ರೋ ಹಂತಿ ಸತ್ಪ್ರಾಣೀಂ ದುರ್ಜನೋ ಹಂತಿ ಸತ್ಪ್ರಜಾಂ. Usually rich people will kill the poor and custodian kills the subject. Tiger will kill the soft animals and bad people will kill the noble people. ಪೋಷಿತಃ ಶೋಷಿತಃ ಹಂತಿ, ಬೆಳೆಸಿದವರು ಶ್ರಮಿಕರನ್ನು ಸಾಯಿಸುತ್ತಾರೆ. ಯಾಚಿತಂ ಧನಿಕಸ್ಸದ, ಯಾಚಕರು ಧನಿಕರು ಬೇಡುವವರನ್ನು ಸಾಯಿಸುತ್ತಾರೆ. ಹುಲಿಯು ಒಳ್ಳೆಯ ಪ್ರಾಣಿಗಳನ್ನು ಸಾಯಿಸುತ್ತದೆ, ದುರ್ಜನರು ಒಳ್ಳೆಯ ಜನರನ್ನು ಸಾಯಿಸುತ್ತಾರೆ. ಇದೇ ಲೋಕದ ದುರಂತ. ಸಕಲಂ ಜೀವಿನಂ ಖಾತ್ವಾ ಸದಾ ಮೋದತಿ ದುರ್ಜನ, ಮಾನವಃ ಪ್ರಕೃತಿರ್ಯುದ್ಧೆ ಪುನರಾಗಚ್ಚತಿ ಕ್ರಿಮಿಃ. Man will eat all kinds of insects to animals. During this war between the nature and the man, worms and insects will reoriginate again. ಸಕಲಂ ಜೀವಿನಂ ಖಾತ್ವ, ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಮನುಷ್ಯ ತಿನ್ನಲಾರಂಭಿಸಿದ್ದಾನೆ. ಸದಾ ಮೋದತಿ, ತಿನ್ನುವಾಗ ಮಜಾ ಟೇಸ್ಟು ಖುಷಿ ಇಂದ ಕುಣಿತಾನೆ. ಯಾರು? ದುರ್ಜನ. ಈ ಮಾನವ ಪ್ರಕೃತಿ ಯುದ್ಧದಲ್ಲಿ ಪುನರಾಗಚ್ಚತಿ ಕ್ರಿಮಿ, ಈ ಮನುಷ್ಯ ಮತ್ತು ಪ್ರಾಣಿಗಳ ಯುದ್ಧದಲ್ಲಿ ಸಾಂಕ್ರಾಮಿಕ ರೋಗಗಳ ಮೂಲಕ ಕ್ರಿಮಿಯು ಪುನಃ ಬಂದು ಮಾನವನನ್ನು ಕಾಡುತ್ತದೆ. ಅಭಿವೃದ್ಧಿ ರೀತಿ ಮಂತ್ರೇಣ ಪರಿಸರಂ ಸರ್ವನಾಶನಂ,
ಪ್ರಕೃತಿ ದುರ್ಜನೈ ನಾಶಂ ಅಣುಸ್ಸಕಲಹಂತಕ. In the name of progress, we spoil the nature. Bad people will ruin the nature, and nature will re-enter in the form of autumn or any kind of insects and ruin the system again. ಅಭಿವೃದ್ಧಿ ರೀತಿ ಮಂತ್ರೇಣ ಅಭಿವೃದ್ಧಿ ಎಂಬ ಹೆಸರಲ್ಲಿ, ಪ್ರಗತಿ ಎಂಬ ಹೆಸರಲ್ಲಿ ಪರಿಸರದ ಸರ್ವನಾಶನವನ್ನು ಮಾಡುತ್ತಾ ಇದ್ದಾನೆ. ಪ್ರಕೃತಿ ದುರ್ಜನೈರ್ನಾಶಂ, ದುರ್ಜನರಿಂದ ಪ್ರಕೃತಿಯ ನಾಶವಾಗುತ್ತಿದೆ. ಪರಿಹಾರ ಏನು? ಅಣು ಸಕಲ ಹಂತಕ, ಒಂದಲ್ಲ ಒಂದು ದಿನ ಅಣುಬಾಂಬ್ ಹಾಕಿ ಇವರು ಕೂಡ ಸತ್ತು ಹೋಗುತ್ತಾರೆ. ದುರಾಸೆ ಎಲ್ಲದಕ್ಕೂ ಕಾರಣ. ದುರಾಸೆ ಬಿಟ್ಟಾಗ ಈ ರೀತಿ ಪ್ರಕೃತಿ ನಾಶ ಆಗೋದಿಲ್ಲ, ದುರ್ಜನರ ನಾಶ ಆಗುತ್ತೆ, ಮತ್ತೆ ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ನ ತ್ಯಜಂತಿ ಮಹಾಭಾಗ ದುಷ್ಟ ವ್ಯಸನ ದುರ್ಮತಿಂ ಲಬ್ಧೋಚಿತ ಶಿಕ್ಷಾಂಚ ದುಷ್ಕಾರ್ಯೇಪಿ ಪ್ರಯುಜ್ಯತೆ. Some people do not leave their defective practices even after education, even after good education. They might have the good free education, but they continue their old bad habit of greed even after good education. ನ ತ್ಯಜಂತಿ ಮಹಾಭಾಗ ದುಷ್ಟ ವ್ಯಸನ ದುರ್ಮತಿ. ದುಷ್ಟ ದಾರಿ, ವ್ಯಸನಗಳು, ಕೆಟ್ಟ ಅಭ್ಯಾಸಗಳು, ಧೂಮಪಾನ, ಮದ್ಯಪಾನ ಇತ್ಯಾದಿ, ದುರ್ಮತಿ, ಕೆಟ್ಟ ಉದ್ಯೋಗ, ಕೆಟ್ಟ ಬುದ್ಧಿ, ಯಾವುದನ್ನು ಕೂಡ ಎಲ್ಲ ಪುಣ್ಯಾತ್ಮರು, ಎಜುಕೇಟೆಡ್ ಶಿಕ್ಷಿತರು ಕೂಡ ಬಿಡುವುದಿಲ್ಲ. ಅದನ್ನು ಒಂದು ಪ್ರೆಸ್ಟೀಜ್, ಗೌರವವೆಂದು ಭಾವಿಸುತ್ತಾರೆ. ಲಬ್ಧ ಉಚಿತ ಶಿಕ್ಷಾಂಚ, ಇದ್ರ ಮಧ್ಯೆ ಅವರಿಗೆ ಫ್ರೀ ಎಜುಕೇಷನ್ ಎಲ್ಲ ಕೊಟ್ಟು ಒಳ್ಳೆಯ ಉಪನ್ಯಾಸಕರನ್ನಿಟ್ಟು ಎಲ್ಲ ಮಾಡಿ ಅಭಿವೃದ್ಧಿ ಮಾಡಿದ್ರೂ ಕೂಡ ಅವರು ತನ್ನ ಸ್ವಭಾವವನ್ನೆಂದೂ ಬಿಡುವುದೇ ಇಲ್ಲ. ದುಷ್ಕಾರ್ಯೇಪಿ ಪ್ರಯುಜ್ಯತೆ, ಅವರು ಪಡೆದಂತಹ ಶಿಕ್ಷಣವನ್ನು ಕೆಟ್ಟ ಕಾರ್ಯಕ್ಕೆ ಬಳಸುತ್ತಾರೆ. ಕಪ್ಪು ನಾಯಿಯಾಗಿರುತ್ತದೆ, ಬಿಳಿ ಕಾಗೆಯಿಂದ ಹುಟ್ಟಲು ಸಾಧ್ಯವೇ ಇಲ್ಲ. ಧನದೇವ ಹಿ ದಾರಿದ್ರ್ಯಂ ಪ್ರಜಾರಾಜ್ಯೇ ಪ್ರಜೀವತಿ. ಮಂತ್ರಿ ಧನ ಮದೋನ್ಮತ್ತಃ ರಾಜ ದುರ್ಬುದ್ಧಿ ಕಾರಣಂ. ಬ್ಯಾಡ್ ಸಿಚುಯೇಷನ್ ಒರಿಜಿನೇಟ್ಸ್ ಡ್ಯೂ ಟು ದ ಅಫ್ಲುಯೆನ್ಸ್ ಆರ್ ರಿಚ್ನೆಸ್ ಇನ್ ಡೆಮಾಕ್ರಸಿ. Minister who is greedy of wealth may eat everything like Bakasura. ಧನದೇವ ಹಿ ದಾರಿದ್ರ್ಯಂ, ಹಣವೇ ಮತ್ತೊಮ್ಮೆ ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಎಲ್ಲಿ? ಪ್ರಜಾಪ್ರಭುತ್ವದಲ್ಲಿ. ಪ್ರಜಾರಾಜ್ಯೇ ಪ್ರಜೀವತಿ, ಪ್ರಜಾರಾಜ್ಯದಲ್ಲಿ ದುಡ್ಡೇ ಒಂದು ದೊಡ್ಡ ಸಮಸ್ಯೆ. ಇದು ಒಳ್ಳೇದು ಮಾಡಿದ್ರೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಹಾಳು ಮಾಡುತ್ತದೆ. ಕರಪ್ಷನ್, ಬ್ರೈಬರಿ, ಡಿಲೇ, ಕೆಲಸಗಳಾಗೋದಿಲ್ಲ, ದುಡ್ಡು ಅಂತ ಪ್ರಜೆಗಳನ್ನು ನೆಕ್ಕಿ ನುಂಗಿ ನೀರು ಕುಡಿತಾರೆ. ಅದರಲ್ಲೂ ಮಂತ್ರಿ ಧನಮದೋನ್ಮತ್ತ, ಮಂತ್ರಿಯಾದವನು ದುಡ್ಡಿನ ಮದದಿಂದ, ಅಹಂಕಾರ ಮದ, ಪೊಸಿಷನ್, ವಿದ್ಯಾಮದ, ಧನಮದ, ರಾಜ್ಯಮದ ಎಲ್ಲ ಮದಗಳಿಂದ ತುಂಬಿ ಹೋಗಿ ರಾಜ ದುರ್ಬುದ್ಧಿ ಕಾರಣಂ, ಪ್ರಜಾಪ್ರಭುತ್ವದಲ್ಲಿದ್ದಂತಹ ರಾಜ ಕೆಟ್ಟ ದಾರಿಯಿಂದ ಸಮಾಜವನ್ನು ನಾಶ ಮಾಡುತ್ತಾನೆ. ಮತ್ತು ಈಟ್ ಎವ್ರಿಥಿಂಗ್, ಒಳ್ಳೆಯತನವನ್ನೆಲ್ಲ ನುಂಗಿ ನೆಕ್ಕಿ ನೀರು ಕುಡಿಯುತ್ತಾನೆ. ಪತ್ರ ವ್ಯವಹಾರ ಮುತ್ಕರ್ಷೆ ನಶ್ಯಂತಿ ನ್ಯಾಯಶಾಸನಂ. ಸಾಕ್ಷಿವಾದೇ ಸದಾ ಬದ್ಧ್ವಾ ಅನ್ಯಾಯಂ ಬಹುಮಾನ್ಯಕಂ. The legal system will slowly collapse when we are dependent more on paper. Everything will dependent on the paper witness, and entertain misleading. Sometimes we can mislead through the papers also. ಪತ್ರ ವ್ಯವಹಾರ ಮುತ್ಕರ್ಷೆ, ಯಾವುದು ಅತಿಯಾಗಬಾರದು, ಉತ್ಕರ್ಷಕ್ಕೆ ಹೋಗಬಾರದು. ಪೇಪರು ನಶ್ಯಂತಿ ನ್ಯಾಯಸಮ್ಮತಂ, ಇದು ನ್ಯಾಯವನ್ನು ನಾಶ ಮಾಡಿ ಹಾಕುತ್ತದೆ.
ನ್ಯಾಯಸ್ಥಾನದಲ್ಲಿ ನ್ಯಾಯವನ್ನು ನಾಶ ಮಾಡುತ್ತದೆ. ಸಾಕ್ಷಿವಾದೇ ಸದಾ ಬದ್ಧ, ಸಾಕ್ಷಿ ಸಾಕ್ಷಿ ಅಂತ ಸುಳ್ಳು ಸುಳ್ಳು ಸಾಕ್ಷಿಗಳನ್ನೆಲ್ಲ ತಯಾರು ಮಾಡಿ ಪೇಪರಲ್ಲಿ ಬರೆಸಿ ಅನ್ಯಾಯಂ ಬಹುಮಾನ್ಯಕಂ, ಅನ್ಯಾಯಕ್ಕೆ ಬಹುಮಾನ ಸಿಗುತ್ತೆ ಹೊರತು, ಅನ್ಯಾಯಕ್ಕೆ ಹೆಚ್ಚು ಗೌರವ ಸಿಗುತ್ತೆ ಹೊರತು, ಅನ್ಯಾಯವನ್ನೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೊರತು ಒಳ್ಳೆಯತನ ನಾಶವಾಗಿ ತೆಳುವಾದ ಗಾಳಿಯಲ್ಲಿ ಕರಗಿ ಹೋಗುತ್ತದೆ. ಅನ್ಯಾಯಂ ಕೃತಮುತ್ಕರ್ಷೆ ದುರ್ಮಂತ್ರಿ ಧನಿಕಾದಪಿ ಸ್ವಜನೈಃ ಗೌರವಂ ಯಾತಿ ನ್ಯಾಯೋ ಕಾಲಧನಾಶ್ರಯಃ. Artificial will be entertained when minister is involved in greed of money. Due to the richness, he will be respected and even he will win in the court also. ಅನ್ಯಾಯಂ ಕೃತಂ ಉತ್ಕರ್ಷೆ, ಅನ್ಯಾಯ ಮಾಡಿ 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 ಉತ್ಕರ್ಷವಾದರೆ ಕೆಟ್ಟ ಮಂತ್ರಿಯೂ ಆಗುತ್ತಾನೆ, ಶ್ರೀಮಂತನೂ ಆಗುತ್ತಾನೆ. ಅವರೆಲ್ಲರೂ ಕೂಡ ಸ್ವಜನೈ ಗೌರವಂ ಯಾಂತಿ, ಅವರವರ ಸರ್ಕಲಲ್ಲಿ ಅವರವರ ಗುಂಪಲ್ಲಿ ಗ್ರೂಪಿಸಮ್ ಮಾಡಿಕೊಂಡು ಗೌರವವನ್ನು ಪಡೆದುಕೊಂಡು ಜೈ ಜೈ ಎನಿಸಿಕೊಳ್ಳುತ್ತಾರೆ. ಅವರ ಎಲ್ಲ ಕೇಸು ಇದ್ದರೆ ಅಕಸ್ಮಾತ್ ನ್ಯಾಯಾಲಯದಲ್ಲಿ ನ್ಯಾಯೋ ಕಾಲಧನಾಶ್ರಯ, ಅದನ್ನು ಕೂಡ ಕಾಲ ಟೈಮ್ ನೋಡಿಕೊಂಡು ದುಡ್ಡು ಕೊಟ್ಬಿಟ್ಟು ಆಶ್ರಯ ಮಾಡಿಕೊಂಡು ಕೇಸನ್ನು ನಿರ್ನಾಮ ಮಾಡಿಸ್ಕೋತಾರೆ. ಅಥವಾ ಅವರ ಹತ್ರ ಕಾಲಧನ ಕಪ್ಪು ಹಣ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ನ್ಯಾಯವನ್ನು ಕೂಡ ಬದಲಾಯಿಸಿಕೊಳ್ಳುತ್ತಾರೆ. ಎಂತಹ ಕಾಲಮಹಿಮೆ. ಮಾಂಸೋ ಹಿ ಅರ್ಧಪಾದಂಚ ಪಶುವಾರ್ತೆ ನೈವದೀಯತೆ ಖಾದಂತಿ ಸರ್ವಪ್ರಾಣೀನಾಂ ರುಚಿರ್ದಾಹೇನ ಮಾನವ. We eat all animals' meat for our protein, but we won't give any our finger or feet meat to any animals for their protein. We won't give any our finger to any animals for their protein. So we won't give anything to the animals, but we take everything from the animals. So we eat all the animals with greedy of hunger. But do we give any finger or any feet, any meat to increase the protein of the animals? Never, no chance. We are greedy to eat everything. We have the liberty to eat everything. We have the right to eat all the animals. Nothing to be given to the nature. ಮಾಂಸೋಪಿ ಅರ್ಧಪಾದಂಚ, ಅರ್ಧ ಪಾದ ಮಾಂಸವನ್ನಾದರೂ ಯಾವುದಾದ್ರೂ ಪ್ರಾಣಿಗಳಿಗೆ ಆಹಾರವಾಗಿ ನಾವು ಕೊಡುತ್ತೇವೆಯೇ? ಕೊಡುವುದೇ ಇಲ್ಲ. ಖಾದಂತಿ ಸರ್ವ ಪ್ರಾಣಿನಾಂ, ಎಲ್ಲ ಪ್ರಾಣಿಗಳ ಮರಿಗಳ ಮೊಟ್ಟೆಗಳನ್ನು ತಿಂದು ತೇಗುತ್ತೇವೆ. ರುಚಿರ್ದಾಹೇನ ಮಾನವ, ಅದು ಟೇಸ್ಟಾಗಿದೆ, ಇದು ಟೇಸ್ಟಾಗಿದೆ, ಎಂಥ ಚೆನ್ನಾಗಿತ್ತು ಗೊತ್ತಾ, ತಿಂದು ತೇಗ್ತೇವೆ ನಾವು. ಸ್ವಾರ್ಥಿಗಳು. ದುರ್ಜನೋತ್ಕರ್ಷಣಂ ಯತ್ರ ಸಜ್ಜನಂ ದಂಡಿತಂ ತಥಾ ಜೀವದಾನೋಪನಾರ್ಥಾಯ ಕಾಲಮಾಶ್ರಿತ ಸಜ್ಜನಾ. When cruelty entertains the nobility, that vanishes due to the terror. Somehow good people live in the world thinking that the good time will come at least to us in the near future. Thinking like that, assuming like that, we live in reality. ದುರ್ಜನೋತ್ಕರ್ಷಣಂ ಯತ್ರ, ಎಲ್ಲಿ ದುರ್ಜನರಿಗೆ ಉತ್ಕರ್ಷ ಮಹತ್ ಗೌರವ ಸಿಗುತ್ತದೆಯೋ ಅಲ್ಲಿ ಸಜ್ಜನಂ ದಂಡಿತಂ ತದಾ, ಒಳ್ಳೆಯವ್ರನ್ನ ಬಡ್ದು ಸಾಯಿಸ್ತಾರೆ. ಜೀವದಾನೋಪನಾರ್ಥಾಯ, ಏನೋ ಹೊಟ್ಟೆಪಾಡು ನಡಿಬೇಕಲ್ಲ, ಜೀವ ನಡಿಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಕಾಲಮಾಶ್ರಿತ ಸಜ್ಜನ,
ಏನೋ ಒಳ್ಳೆ ಕಾಲ ಬರ್ಬೋದು ಅಂತ ಹೇಳ್ಕೊಂಡು ತಗ್ಗಿ ಹೆದರ್ಕೊಂಡು ಹೇಗೋ ಜೀವನ ಮಾಡ್ತಾ ಇರ್ತಾರೆ ಒಳ್ಳೆಯವರು. ಆದರೆ ದುರ್ಜನರು ಉತ್ಕರ್ಷ ಆಗಿ ಸಜ್ಜನರನ್ನ ನಾಶ ಮಾಡುವುದಕ್ಕೆ ಕಾಯ್ತಾ ಇರ್ತಾರೆ. ವಾಚಾಳಿ ಸರ್ವದಾ ದುಃಖಿ ಪದಮೇಕೋಪಿ ದುರ್ಗತಿಂ ವಾಚಂ ಕಲಹ ಮೂಲಂಚ ಆರೋಗ್ಯಂ ಮೌನಮಾಶ್ರಿತಂ. Those who are talking too much will damage themselves. Talking more is the root for any kind of quarrel. So the silence is good for the health. ವಾಚಾಳಿ ಸರ್ವದಾ ದುಃಖಿ, ಜಾಸ್ತಿ ಮಾತಾಡೋನು ಯಾವಾಗಲೂ ದುಃಖಿಯಾಗಿರ್ತಾನೆ. ಒಂದು ಪದ ಮಾತಾಡಿದ್ರು ಕೂಡ ಪದಮೇಕೋಪಿ ದುರ್ಗತಿ, ಒಂದು ಪದ ಮಾತಾಡಿದ್ರು ಕೂಡ ಅದು ದುರ್ಗತಿಗೆ ಕಾರಣ ಆಗುತ್ತೆ, ಪೆಟ್ಟು ತಿನ್ನೋದಕ್ಕೆ ಕಾರಣ ಆಗುತ್ತೆ. ವಾಚಂ ಕಲಹ ಮೂಲಂಚ, ಮಾತೇ ಜಗಳದ ಮೂಲ. ಅದರಿಂದ ಆರೋಗ್ಯ ಆಗಿರಬೇಕು ಅಂತಂದರೆ ಸುಮ್ಮನಿರಬೇಕು, ಸುಮ್ಮನಿರಬೇಕು. ಅದೇ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲದ್ರೆ BP ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಏಕಾದಶಿ ವ್ರತಂ ಪುಣ್ಯಂ ಮೌನಮೇಕಾದಶಿ ಪರಂ ಏಕಂತ ಮುಕ್ತಿ ಮಾರ್ಗಸ್ಥಂ ಪರಂ ಆರೋಗ್ಯ ಸಾಧಕಂ. Fasting during the 11th day of lunar day is good. If it is fasting with silence, is still good. One thing is for the liberation and another is for the health issues. ಏಕಾದಶಿ ವ್ರತ ಒಳ್ಳೆಯದು, ವ್ರತಂ ಪುಣ್ಯಂ. ಅದ್ರ ಜೊತೆ ಮೌನವಾಗಿ ಏಕಾದಶಿ ವ್ರತ ಮಾಡಿದ್ರೆ ಇನ್ನೂ ಶ್ರೇಷ್ಠವಾದ್ದು. ಏಕೆಂದರೆ ಏಕಂತ ಮುಕ್ತಿ ಮಾರ್ಗಸ್ಥಂ, ಏಕಾದಶಿ ಮುಕ್ತಿಯನ್ನು ಕೊಟ್ಟರೆ ಪರಂ ಆರೋಗ್ಯ ಸಾಧಕಂ, ಮೌನವಾಗಿರುವುದು ಇಹ ಜೀವನದಲ್ಲಿ ಆರೋಗ್ಯವನ್ನು ಕೂಡ ಕೊಡುತ್ತದೆ. ಯಥಾಸಂಘೆ ಪ್ರಜೀವಂತಿ ಮೌನಂ ಕುರ್ಯಾತ್ ಪ್ರಯತ್ನತಃ ಕಾಮಕ್ರೋಧಾದಿ ನಿರ್ಮೂಲಂ ಮೌನಂ ಹಿ ಮುಕ್ತಿ ಸಾಧನಂ. ವೆನ್ ವಿ ಆರ್ ಲಿವಿಂಗ್ ಆರ್ ಎನ್ಸೈಕಲ್ಡ್ ವಿತ್ ದ ಗ್ರೂಪ್, better you maintain the silence, forcible silence. Silence will control the lust, hate and useful for moksha, liberation. ಯಥಾ ಸಂಘೇ ಪ್ರಜೀವಂತಿ, ನೀನು ಯಾವಾಗ ಸಂಘ ಜೀವನದಲ್ಲಿ ಬದುಕುತ್ತಿದ್ದೀಯೋ ಅಂತಹ ಸಮಯದಲ್ಲಿ ಮೌನಂ ಕುರ್ಯಾತ್ ಪ್ರಯತ್ನತಃ, ಕಷ್ಟಪಟ್ಟಾದರೂ ಫೋರ್ಸಿಬಲ್ ಆದರೂ ಮೌನವಾಗಿರಬೇಕು. ಹೀರುವುದರಿಂದ ಕಾಮಗಳು ಕಡಿಮೆಯಾಗುತ್ತದೆ, ಕೋಪವೂ ಕಡಿಮೆಯಾಗುತ್ತದೆ. ಕಾಮಕ್ರೋಧಾದಿ, ಆದಿ ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವೂ ಕೂಡ ಸಂಘದಲ್ಲಿದ್ದಾಗಲೂ ನಿಯಂತ್ರಣದಲ್ಲಿ ಇರಬೇಕು ಅಂತಾದರೆ ನೀನು ಮೌನವಾಗಿರಬೇಕು. ಕಾಮಕ್ರೋಧಾದಿ ನಿರ್ಮೂಲಂ ಮೌನಂ ಹಿ ಮುಕ್ತಿ ಸಾಧನಂ, ಮೌನವೇ ಮುಕ್ತಿಗೆ ಸಾಧನ. ಬಾಹ್ಯಮೌನಿ ಸದಾ ಜ್ಞಾನಿ ಅಂತಃ ಮುಕ್ತ ಸದಾ ಜಪಿ ಮೌನೇ ದುಃಖ ನಿರ್ನಾಮಂ ಮೌನ ಸಾಮ್ರಾಜ್ಯ ಸಾಧನಂ. Those who always maintain the silence, they can control themselves and chant and pray God every time. Thus, silence will kill the pain inside the body and main source for liberation or salvation. ಬಾಹ್ಯ ಮೌನಿ, ಹೊರಗಡೆಯಿಂದ ಮೌನವಾಗಿರಬೇಕು. ಸದಾ ಜ್ಞಾನಿಯಾಗಿರಬೇಕು, ಒಳಗಡೆಯಿಂದ ಜ್ಞಾನಿಯಾಗಿರಬೇಕು. ಅಂತಹ ಮುಕ್ತ ಸದಾ ಜಪಿ, ಒಳಗಡೆಯಿಂದ ಓ ನಮ ಶಿವಾಯ, ಓ ನಮೋ ನಾರಾಯಣ, ಯಾವುದಾದ್ರೂ ಓಂ ಅನ್ನೋ ಪದವನ್ನಾದರೂ ಅವ ಮನಸ್ಸಿನಲ್ಲಿ ಸ್ಮರಿಸ್ತಾ ಇರಬೇಕು. ಹಾಗೆ ಮಾಡುವುದರಿಂದ ಅವನೇ ದುಃಖ ನಿರ್ನಾಮಂ, ಎಂತಹ ದುಃಖ ಇದ್ದರೂ ಕೂಡ ಪರಿಹಾರವಾಗುತ್ತದೆ. ಸಮಸ್ಯೆಗಳು ಬಂದಾಗ ಒಳಗಡೆಯಿಂದ ಭಗವಂತನನ್ನು ಸ್ಮರಿಸಬೇಕು. ಹೊರಗಡೆಯಿಂದ ಮಾತನಾಡಿ ಹರಟೆ ಹೊಡೆಯುವುದರಿಂದ ಪರಿಹಾರ ಆಗುವುದಿಲ್ಲ ದುಃಖ. ಮೌನ ಸಾಮ್ರಾಜ್ಯ ಸಾಧನಂ, ಇಡೀ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದರೆ ಮೌನವೇ ಒಂದು ದೊಡ್ಡ ವರ. ಮಾತನಾಡಿ ಬೊಗಳುವುದರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವಿಲ್ಲ. ಮೌನದಿಂದಲೇ ಇಡೀ ಸಾಮ್ರಾಜ್ಯವನ್ನು ಸಾಧಿಸಬಹುದು. ಆದ್ದರಿಂದ
ಸಿದ್ಧರು ಸಾಧ್ಯರು ಋಷಿಮುನಿಗಳು ಜನರ ಮಧ್ಯೆ ಬಿಟ್ಟು ಹಿಮಾಲಯದ ಕಡೆ ಏಕೆ ಹೋಗುತ್ತಾರೆ ಎಂದರೆ ಅಲ್ಲಿ ಜನಸಂಪರ್ಕ ಇಲ್ಲದೆ ಬದುಕಬಹುದು ಎಂಬ ಕಾರಣಕ್ಕೆ, ಮತ್ತೆ ಮೌನವಾಗಿರುವ ಉದ್ದೇಶದಿಂದ. ಅರಣ್ಯೇ ಸ್ಥಿತ ಜಂತೂನಾಂ ಸರ್ವಂ ಖಾದಂತಿ ಮಾನವ ತದಂತೆ ವೃಕ್ಷನಾಶಾಯ ಸಮೂಲಂ ಗಣಿನಾಶನಂ. ಫಸ್ಟ್ ಮ್ಯಾನ್ ವಿಲ್ ಈಟ್ the animals in the forest, then cut the trees, then cut the hills, heaps, and take out the mud, sand, and then mining activities. Ultimately, they ruin the nature for his greed. ಅರಣ್ಯ ಸ್ಥಿತ ಜಂತು ಅವ್ರ ಪಾಡ್ಗೆ ಬದುಕೊಂಡು ಹೆಂಗೋ ಸಾಯ್ತೀವಪ್ಪ ಅಂತ ಬದುಕೊಂಡಿರ್ತೀವಿ ಅಂತ ಇದ್ದಂತಹ ಪ್ರಾಣಿಗಳನ್ನೆಲ್ಲ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಪ್ರತಿಯೊಂದನ್ನು ತಿಂದು ತೇಗ್ತಾನೆ ಮನುಷ್ಯ. ಸರ್ವಂ ಖಾದಂತಿ ಮಾನವ, ಮನುಷ್ಯ ಯಾವ ಪ್ರಾಣಿಯನ್ನು ಬಿಡದೆ ತಿನ್ನುತ್ತಾನೆ. ತಿನ್ನಬಾರದು ಎಂದು ನಿಯಮ ಇರುವುದರಿಂದ ತಿನ್ನುವುದಿಲ್ಲವೇ ವಿನಃ ಇಲ್ಲದಿದ್ದರೆ ಎಲ್ಲ ಪ್ರಾಣಿಗಳನ್ನು ತಿಂದು ತೇಗಿಬಿಡುತ್ತಿದ್ದ. ತದಂತೆ ಪ್ರಾಣಿಗಳು ಕಾಡಲ್ಲಿ ಇಲ್ಲ ಅಂತಂದಾಗ ಅಂತೆ ಎಲ್ಲ ಮರಗಳನ್ನು ಮಾರಿನ ಲಾಭ ಮಾಡಿಕೊಂಡು ವೃಕ್ಷ ನಾಶನ ಮಾಡುತ್ತಾನೆ. ಇನ್ನು ಮರಗಳೆಲ್ಲ ಖಾಲಿ ಆದಮೇಲೆ ಮಣ್ಣನ್ನು ಮಾರಿಕೊಳ್ಳುತ್ತಾನೆ, ಮರಳನ್ನು ಮಾಡಿಕೊಳ್ಳುತ್ತಾನೆ. ಸಮೂಲಂ ಗಣಿನಾಶನಂ, ಎಲ್ಲ ಗಣಿ ರೂಪದಲ್ಲಿ ಕಲ್ಲು ಮಣ್ಣು ಮೈನಿಂಗು, ಗಣಿಗಳ ರೂಪದಲ್ಲಿ ಚಿನ್ನ ಬೆಳ್ಳಿ ಎಲ್ಲ ತೆಗೆದು ಇಡೀ ಭೂಮಿಯನ್ನು ನಾಶ ಮಾಡಿಬಿಡುತ್ತಾನೆ. ಇದು ಅವನ ದುರಾಸೆಯ ಪರಿಣಾಮ. ಸಕಲಂ ಪ್ರಾಣಿನ ನಾಶಾಯ ವಿಕೃತಂ ವೃಕ್ಷನಾಶನಂ ಸ್ಥಾವರಂ ಜಂಗಮಂ ನಾಶಂ ಕೇವಲಂ ಸ್ವಾರ್ಥ ಸಾಧನ. ವಿ ಕಿಲ್ ಆಲ್ ಎನಿಮಲ್ಸ್, ಕಟ್ ದ ಟ್ರೀಸ್, hills, forest, water, sand, fluids, etc. Everything we use due to the greed. ಸಕಲಂ ಪ್ರಾಣಿನಾಶಾಯ, ಎಲ್ಲ ರೀತಿಯ ಪ್ರಾಣಿಗಳನ್ನು ನಾಶ ಮಾಡಿ, ವಿಕೃತಂ ವೃಕ್ಷನಾಶನಂ, ಎಲ್ಲ ರೀತಿಯ ಮರಗಳನ್ನು ನಾಶ ಮಾಡಿ, ಸ್ಥಾವರಂ ಜಂಗಮಂ, ಓಡಾಡೋರನ್ನು ತಿಂದು ನಿಂತಿರೋರನ್ನು ತಿಂದು ಎಲ್ಲ ನಾಶನ ಮಾಡಿಬಿಡುತ್ತಾನೆ. ಎಲ್ಲ ಕೇವಲ ಯಾಕೆ? ಕೇವಲಂ ಸ್ವಾರ್ಥ ಸಾಧನ, ಬೇಕು 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 ಎಂಬ ದುರಾಸೆಯಿಂದ ಎಲ್ಲ ರೀತಿಯ ಸೌಕರ್ಯವನ್ನು ಪಡೆದು ಎಲ್ಲವನ್ನು ನಾಶ ಮಾಡಿಬಿಡುತ್ತಾನೆ. ಇದು ಮಾನವನ ಒಳ್ಳೆಯದ ಕೆಟ್ಟದ ಅಂತೂ ನಡೀತಾ ಇದೆ. ಅನಂತ ಪ್ರೇಕ್ಷಕ ಸರ್ವೇ ಕಾರ್ಯೇ ಅತ್ರ ನೀತಿಬೋಧಕಾಃ ಟೀಕಾರ್ಥಾಯ ಸದಾಗಮ್ಯ ದುರುಪದೇಶಿ ಸದಾಲಸಿ. Many people will watch a work done by a hard worker and guide like anything to him. They are all good in criticizing and not for dedication. ಯಾರಾದರೂ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ರೋಡಲ್ಲಿ ಕಸ ಗುಡಿಸ್ತಾ ಇದ್ರೆ 100 ಜನ ಬಂದು ನಿಂತ್ಕೊಂಡು ನೋಡ್ತಾರೆ ಬಿಟ್ರೆ, ಅನಂತ ಪ್ರೇಕ್ಷಕ ಸರ್ವೇ ಕಾರ್ಯೇತ್ರ ನೀತಿ ಬೋಧಕ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾರೆ ಬಿಟ್ರೆ ತಾನು ಸಹಾಯ ಮಾಡಬೇಕು ಅಂತ ಯಾರು ಮುಂದೆ ಬರೋದಿಲ್ಲ. ಅಥವಾ ಏನಾದರೂ ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಿರೋನು, ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋನು ಏನಾದ್ರು ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ಟೀಕಾರ್ಥಾಯ ಸದಾಗಮ್ಯ, ಅದು ತಪ್ಪು ಇದು ತಪ್ಪು ಹಾಗೆ ಹೀಗೆ ತಪ್ಪುಗಳನ್ನು ಹೇಳೋರು ಬಿಟ್ರೆ ದುರುಪದೇಶಿ ಸದಾಲಸಿ. ಯಾರು ಈ ಥರ ದುರುಪದೇಶ ಮಾಡ್ತಾ ಇರ್ತಾರೋ ಅವರೇ ಮೊದಲು ಶುದ್ಧ ಸೋಂಬೇರಿಗಳು. ಅನಂತಕಾಲೇ ನಿರಂತರಾಯ ಪರತಂತ್ರಕಾರಿ ಸತಾಂ ವಿನಾಶಿ ಪುನಃ ನವೀನೇ ಆವಿರ್ಭವಂತಿ ದುರಂತ ಮದೃಷ್ಟ ಅನಿಷ್ಟ ಜನ್ಮ. Some people criticize others always, or for a long time they kill the interest of the soft-natured people. They take new birth frequently, unfortunately, to trouble the good person. ಅನಂತಕಾಲೇ ನಿರಂತರಾಯುಹು, ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಖುಷಿಯಾಗಿ ತಿಂದು ಉಂಡು ಮಜಾ ಮಾಡ್ಕೊಂಡಿರ್ತಾರೆ. ಪರತಂತ್ರಕಾರಿ ಸತಾಂ ವಿನಾಶಿ, ಬೇರೆಯವ್ರನ್ನೆಲ್ಲ ಬೇರೆಯವರ ಆಶ್ರಯದಲ್ಲಿ ಬದುಕಿರ್ತಾರೆ.
ಒಳ್ಳೆಯವ್ರನ್ನ ನಾಶ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ತಾನು ಸುಖವಾಗಿರಬೇಕು ಅಂತ ಯಾರನ್ನ ಯಾರು ಬೇಕಾದ್ರೂ ಕೊಲೆ ಮಾಡೋಕ್ಕೆ ರೆಡಿ ಇರ್ತಾರೆ. ಅವರು ಅನಂತ ಕಾಲ ನಿರಂತರ ಆಯುಸ್ಸು ಚೆನ್ನಾಗಿದ್ದು ನಿರಂತರವಾಗಿ ಅನಂತ ಕಾಲ ಬಾಳ್ತಾ ಇರ್ತಾರೆ. ಮುಗಿಸ್ಕೊಂಡು ಹೋದ್ರ ಅಂದ್ರೆ ಪುನಃ ನವೀನೇ ಆವಿರ್ಭವಂತಿ, ಮತ್ತೆ ಪುನಃ ಅವರೇ ಹುಟ್ಟಿಕೊಳ್ತಾರೆ. ದುರಂತಂ ಅದೃಷ್ಟ ಅನಿಷ್ಟ ಜನ್ಮ, ಅನಿಷ್ಟ ಜನ್ಮದವರ ಅದೃಷ್ಟವೇ ಈ ಕಾಲದ ಮಹಿಮೆ, ದುರಂತ ಕಾಲ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.